ಏಕಾದಶಿ ಎಂದು ಯಾರು ಉಪವಾಸವನ್ನು ಮಾಡಿ 2 ತುಳಸಿ ದಳವನ್ನು ವಿಷ್ಣು ಪಾದದ ಮೇಲೆ ಇಟ್ಟರೆ ನಮ್ಮ ಇಹಪರಗಳಲ್ಲಿ ಮಾಡಿರ್ತಕ್ಕಂತಹ ಪ್ರಾರಬ್ಧ ಕರ್ಮಗಳು ದೂರ ಆಗುತ್ತೆ. ಓಂ ನಮೋ ವೆಂಕಟೇಶಾಯ, ಓಂ ನಮೋ ಶ್ರೀನಿವಾಸಾಯ, ಓಂ ನಮೋ ವೆಂಕಟೇಶಾಯ, ಓಂ ನಮೋ ಶ್ರೀನಿವಾಸಾಯ, ಓಂ ನಮೋ ವೆಂಕಟೇಶಾಯ, ಓಂ ನಮೋ ಶ್ರೀನಿವಾಸಾಯ. ಭಗವಂತ ಏನೇ ಕೊಟ್ಟರು, ಸುಂದರವಾದಂತಹ ಪರಿಸರ, ಸಂಸಾರ, ಕುಟುಂಬ ಎಲ್ಲವನ್ನು ಕೊಟ್ಟರು ಅವನು ಕರೆಯೋದು ಒಬ್ಬೊಬ್ಬರನ್ನೇ. ಸಪ್ತಮಿ ರಥ ಗೋವಿಂದ, ತೆಪ್ಪೋತ್ಸವ ಹಿತ ಗೋವಿಂದ, ಆರುವೇದ ಪಟು ಗೋವಿಂದ, ಪ್ರಣಯ ಕಲಹ ಚಟು ಗೋವಿಂದ. ವೀಕ್ಷಿಸಿ ವಿಶೇಷ ಮಹರ್ಷಿವಾಣಿ ಇದೇ ಶನಿವಾರ ಬೆಳಗ್ಗೆ 8ಕ್ಕೆ. ಹರಿಗೋ ಜಿ ಕನ್ನಡ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ, ಶುಭೋದಯ. ನಾನು ಅನುಪಮಾ ಭಟ್. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹರ್ಷಿ ವಾಣಿ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಪವರ್ಡ್ ಬೈ ಕಾಂಟಿನೆಂಟಲ್ ಮಾಲ್ಗುಡಿ ಫ್ರೆಶ್ ಫಿಲ್ಟರ್ ಕಾಫಿ, ಒಂದು ಘಳಿಗೆ ನನಗಾಗಿ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಎದೆ ಉರಿ, ಅಜೀರ್ಣ, ಗ್ಯಾಸ್ಟ್ರೈಟಿಸ್, ಎಸಿಡಿಟಿ ಹೀಗೆ ಹೊಟ್ಟೆಗೆ ಸಂಬಂಧಿಸಿರುವ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲ, ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಡಯಾಬಿಟಿಕ್ ರಿಸರ್ಚ್ ವಿಂಗ್ ಅಭಿವೃದ್ಧಿಪಡಿಸಿ ಲೋಕಾರ್ಪಣೆಯಾಗಿದೆ ಮಧುಮೇಹ ನಿಯಂತ್ರಣಕ್ಕಾಗಿರುವ 100% ಆಯುರ್ವೇದಿಕ್ ಅಂಶಗಳಿಂದ ಕೂಡಿರುವ ಮಧುಮೇಹ ನಿವಾರಣ್ ಚೂರ್ಣ. ನಿಮ್ಮ ಸಮೀಪದಲ್ಲಿರುವ ಎಲ್ಲ ಮೆಡಿಕಲ್ ಸ್ಟೋರ್ಸಲ್ಲೂ ಇದು ಲಭ್ಯ. ಹಾಗಾಗಿ ಖಂಡಿತವಾಗ್ಲೂ ಕೊಂಡ್ಕೊಳ್ಳಿ, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡ್ಕೊಳ್ಳಿ. ಹಾಗೂ AB ಪ್ರಾಪರ್ಟೀಸ್, ತುಮಕೂರು ರಸ್ತೆ, ನೆಲಮಂಗಲ ಹತ್ತಿರ 20-30 ನಿವೇಶನ ಖರೀದಿಸಿ 24, 30 ಅಥವಾ 36 ತಿಂಗಳುಗಳ ಸುಲಭ ಕಂತುಗಳ ಸೌಲಭ್ಯದೊಂದಿಗೆ. ಸ್ಪಾಟ್ ಬುಕಿಂಗ್ ಕೇವಲ 5,000 ರೂಪಾಯಿಗಳಿಗೆ. ಹಿಂದೆ ಸಂಪರ್ಕಿಸಿ AB ಪ್ರಾಪರ್ಟೀಸ್. ಹಾಗೂ ಅಕ್ಷಯ ಗೋಲ್ಡ್ ಕಂಪನಿ. ನಿಮ್ಮ ಅಡವಿಟ್ಟ ಚಿನ್ನವನ್ನು ಬಿಡಿಸಬೇಕೇ ಅಥವಾ ನಿಮ್ಮ ಚಿನ್ನವನ್ನು ಅಧಿಕ ಬೆಲೆಗೆ ಮಾರಾಟ ಮಾಡಬೇಕೇ? ಹಾಗಾದರೆ ಖಂಡಿತವಾಗ್ಲೂ ಸಂಪರ್ಕಿಸಿ ಅಕ್ಷಯ ಗೋಲ್ಡ್ ಕಂಪನಿ. ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಇದರ ಶಾಖೆಗಳಿದೆ. ಹಾಗೂ ಆರತಿ ಸ್ಕ್ಯಾನ್ಸ್ ಆ್ಯಂಡ್ ಲ್ಯಾಬ್ಸ್, ಅತ್ಯುತ್ತಮ ಗುಣಮಟ್ಟದ ಸ್ಕ್ಯಾನಿಂಗ್ ಹಾಗೂ ಲ್ಯಾಬೊರೇಟರಿ ಸರ್ವಿಸ್ಗಾಗಿ ಖಂಡಿತವಾಗ್ಲೂ ಸಂಪರ್ಕಿಸಿ ಆರತಿ ಸ್ಕ್ಯಾನ್ಸ್ ಆ್ಯಂಡ್ ಲ್ಯಾಬ್ಸ್. ವೀಕ್ಷಕರೇ, ಇಂದು ಜಾನ್ವರಿ 16ನೇ ತಾರೀಕು, ಶುಭ ಗುರುವಾರ, ಗುರುಗಳ ವಾರ. ಈ ವಿಶೇಷ ದಿನದ ಪಂಚಾಂಗದಲ್ಲಿ ಏನಿದೆ ವಿಶೇಷ, ಜೊತೆಗೆ 12 ರಾಶಿಗಳಿಗೆ ಈ ದಿನ ಯಾವ ರೀತಿಯ ಫಲಗಳನ್ನು ನೀಡುತ್ತೆ, ನಾವು ಮಾಡಬೇಕಾಗಿರುವಂಥ ಪೂಜಾನುಷ್ಠಾನಗಳೇನು, ಹಾಗೆ ನೀವು ಕರೆ ಮಾಡಿದಾಗ ನಿಮ್ಮ ಸ್ವರ ತರಂಗವನ್ನು ಕೇಳೋದ್ರ ಮೂಲಕ, ನೀವು ಕಳಿಸಿರುವಂಥ ಪತ್ರದಲ್ಲಿ ನಿಮ್ಮ ಫೋಟೋಸ್ ಇದೆಯಲ್ಲ, ಅದರಲ್ಲಿರುವಂಥ ಕಣ್ಣುಗಳ ರೇಖೆಗಳನ್ನು ನೋಡೋದ್ರ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಗುರೂಜಿಯವರು ಎಂದಿನಂತೆ ನೀಡ್ತಾರೆ. ಹಾಗಾದರೆ ಬನ್ನಿ ಕಾರ್ಯಕ್ರಮ ಶುರು ಮಾಡೋಣ. ಗುರೂಜಿಯವ್ರನ್ನ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡ್ಕೊಳ್ಳೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಅಥರ್ವಣ ಪರಿಹಾರ ಪ್ರವೀಣ, ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾನಿಪುಣ, ವನಸಿರಿ ಆಯುರ್ವೇದ ರತ್ನ, ಶ್ರೀ ವಿದ್ಯೋಪಾಸಕ ರತ್ನ, ಸ್ವರ ಸರ್ವಜ್ಞ ಹಾಗೂ ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರೂ ಆದ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರು. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸ್ವಾಗತ. ನಮಸ್ತೆ ಮಾ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಭಗವಂತನ ಪ್ರಾರ್ಥನೆ ಮಾಡ್ತಾ, ಸಮಸ್ತವು ಸಕಲವೂ ಸಹಿತ ಅವನ ಅಧೀನವೇ. ಹಾಗಿರಬೇಕಾದ್ರೆ ಗುರುಗಳ ಮಾರ್ಗದರ್ಶನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅಂತಹ ಗುರುಗಳ ಅನುಗ್ರಹ ರಾಜ್ಯದ ದೇಶದ ಸಮಸ್ತರಿಗೂ ಇರಲಿ. ಎಲ್ಲರ ಎಲ್ಲರ ಬಾಳಲ್ಲೂ ಸುಖ ಸಂತೋಷ ನೆಮ್ಮದಿ ಎಂಬತಕ್ಕಂಥದ್ದು ಭಗವಂತ ಗುರುಗಳ ಆಶೀರ್ವಾದದಿಂದ ಸಿಗಲಿ. ಹಾಗೆ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನು ಹಾಗೂ ಮಂತ್ರಾಲಯದ ಪ್ರಭುಗಳಾದಂತಹ ಗುರು ರಾಘವೇಂದ್ರ ಸ್ವಾಮಿಯನ್ನು ಸಹಿತ ಪ್ರಾರ್ಥನೆ ಮಾಡ್ತಾ, ಜಗದ್ಗುರುಗಳಾದಂತಹ ಆದಿಶಂಕರರನ್ನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ, ಇವತ್ತಿನ ಕಾಯಕದಲ್ಲಿ ಇವತ್ತು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರಗಳು ಸಾಕಷ್ಟು ಇದೆ. ಸಂಕ್ರಾಂತಿ ಮುಗೀತು. ದಿನ ಯಾವುದು ನಿಲ್ಲುವಂಥದ್ದಲ್ಲ, ಗಳಿಗೆ ಯಾವುದು ನಿಲ್ಲುವಂತಹದ್ದಲ್ಲ. ಕಳೆದೋಗುವಂತಹ ಗಳಿಗೆ ಹೋಗುವಂತಹ ದಿನಗಳನ್ನು ಮತ್ತೆ ಬಾಂದರೆ ಬರ್ತಕ್ಕಂಥದ್ದಲ್ಲ. ನನ್ನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಹೇಳಿದ್ದೇನೆ, ಕುಟುಂಬಗಳಲ್ಲಿ
ನೆಮ್ಮದಿ, ಸುಖ, ಸಂತೋಷ ಇದೆಲ್ಲವೂ ಸಹಿತ ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಅದನ್ನು ಬಯಸಬೇಕು, ಅದನ್ನೇ ಅಪೇಕ್ಷೆ ಪಡಬೇಕು, ಹಾಗೇ ನಡ್ಕೊಳ್ಬೇಕು ಸಹಿತ. ರೋಧಿಸ್ತಾ, ಕಣ್ಣೀರು ಹಾಕ್ತಾ, ಸಮಸ್ಯೆ ತಂದುಕೊಳ್ತಾ, ಇಲ್ಲದ ಗಲಾಟೆ, ಜಗಳ, ಕದನ ಅಥವಾ ಇನ್ನೇನೋ ಒಂದು ವ್ಯವಸ್ಥೆಗಳು ಅಥವಾ ಆ ಕ್ಷಣಕ್ಕೆ ನಿಮಗೆ ದೇಹದಲ್ಲಿ ಶಕ್ತಿನೋ ಅಥವಾ ನಿಮ್ಮ ಪಾಕೆಟಲ್ಲಿ ಹಣವೋ ಇದೆಲ್ಲವೂ ಇದ್ದಾಗ ಒಂದಷ್ಟು ಮದಾಂಧರಾಗಿ ಏನು ಬರ್ತೋ ಬಿಡು ನೋಡೋಣ ಅಂಥೇಳಿ ಎಲ್ಲೋ ಒಂದು ಹೆಜ್ಜೆ ಮುಂದಕ್ಕೆ ಹಾಕಿ ಜಗಳ, ಕದನಕ್ಕೆ ಮುಂದಾಗುವಂಥದ್ದು ಅಥವಾ ಇನ್ನೊಬ್ಬರ ಮನಸ್ಸನ್ನು, ನೆಮ್ಮದಿಯನ್ನು ಹಾಳು ಮಾಡ್ತಕ್ಕಂಥದ್ದು ಅಥವಾ ಸುಖ, ಸಂತೋಷ ನಮಗೆ ಕೊಟ್ಟಿರ್ತಕ್ಕಂಥದ್ದನ್ನು 4 ಜನದಲ್ಲಿ ಹಂಚಿಕೊಂಡು ಇನ್ನಷ್ಟು ನೆಮ್ಮದಿ ಕಾಣುವಂಥದ್ದನ್ನು ಬಿಟ್ಟು ಇಲ್ಲದ ಕ್ರೋಧ, ಮತ್ಸರ ಈ ಪ್ರಕಾರವಾಗಿರ್ತಕ್ಕಂಥ ಒಂದಷ್ಟು ಹುಚ್ಚು ಮನಸ್ಸಿನಿಂದ ಮನುಷ್ಯ ಹಾಕುವ ಹೆಜ್ಜೆಯಲ್ಲಿ ಸಾಕಷ್ಟು ನೋವನ್ನು ಅನುಭವಿಸ್ತಾನೆ. ಆ ನೋವುಗಳಿಂದ ಮುಕ್ತರಾಗಿ ಒಂದಷ್ಟು ಶಾಂತಿ, ನೆಮ್ಮದಿಯನ್ನು ನಾವು ತಂದುಕೊಳ್ಬೇಕು. ಮೊನ್ನೆವರೆಗೂ ದಕ್ಷಿಣಾಯನ ಇತ್ತು, ಇನ್ನು ಉತ್ತರಾಯಣ ಪ್ರಾರಂಭ ಆಯಿತು. ಉತ್ತರಾಯಣದ ಪುಣ್ಯಕಾಲದಲ್ಲಿ ನಾವಿದ್ದೇವೆ. ಸೂರ್ಯ ಉತ್ತರಾಯಣದಲ್ಲಿದ್ದಾನೆ ಅಂದರೆ ಇನ್ನು ಮುಂಬರ್ತಕ್ಕಂಥ ದಿನಗಳು ಸಾಕಷ್ಟು ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ನಾವು ಸಿದ್ಧಿಪಡಿಸ್ಕೊಳ್ಬಹುದು. ಇನ್ನು ದೇವತಾ ಪ್ರತಿಷ್ಠಾಪನೆಗಳು, ದೇವತಾರಾಧನೆಗಳು, ಜಾತ್ರೆ, ಜನ್ಮೋತ್ಸವ, ರಥೋತ್ಸವ, ಹಾಗೆ ನಡಿಬಹುದಾದಂಥ ಉತ್ಸವಗಳು, ದೇವರ ಪೂಜೆ, ನಿಮ್ಮ ಮನೆಗಳಲ್ಲೂ ಸಹಿತ ತಾವು ಶುಭ ಕಾರ್ಯಗಳನ್ನು ಮಾಡಬೇಕು ಅಂಥೇಳಿ ಮದುವೆ, ಮುಂಜಿ, ನಾಮಕರಣ, ಗೃಹ ಪ್ರವೇಶ ಏನು ಸಂಕಲ್ಪ ಮಾಡಿದ್ದಿರೋ ಅದೆಲ್ಲವನ್ನು ಸಹಿತ ಇನ್ನು ಮುಂಬರ್ತಕ್ಕಂಥ ದಿನಗಳಲ್ಲಿ ಉತ್ತರಾಯಣ ಪುಣ್ಯಕಾಲವಾದ್ದರಿಂದ ಇನ್ನು ನೀವು ಶುರು ಮಾಡಬಹುದು. ಇಂತಹ ಅನುಷ್ಠಾನಗಳನ್ನು, ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಬಹಳ ಪ್ರಶಸ್ತವಾಗಿರ್ತಕ್ಕಂಥ ಕಾಲ ಉತ್ತರಾಯಣ. ಎಷ್ಟೋ ಜನ ತಮ್ಮ ಉಸಿರನ್ನು ಸಹಿತ ಬಿಗಿ ಹಿಡಿದಿರ್ತಾರೆ. ಯಾತಕ್ಕೋಸ್ಕರ? ದಕ್ಷಿಣಾಯನಕ್ಕಿಂತ ಉತ್ತರಾಯಣ ಮುಖ್ಯವಾಗಿರ್ತಕ್ಕಂಥದ್ದು. ಉತ್ತರಾಯಣದಲ್ಲಿ ಉಸಿರು ಹೋದರೆ ಅಂದರೆ ಈ ದೇಹದಿಂದ ಜೀವ ಎಂಬತಕ್ಕಂಥ ಜೀವಾತ್ಮ ಹೋಗುವಂಥ ಕ್ಷಣಗಳನ್ನು ಸಹಿತ ಬಿಗಿ ಹಿಡಿತಾರಂತೆ. ಅಂದರೆ ಸಾಧಕ ಪುರುಷರು, ಸಾಧನೆ ಮಾಡಿರ್ತಕ್ಕಂಥವರು, ಸಾಧಕರಿಗೆ ಮಾತ್ರ ಸಾಧ್ಯ. ಇಲ್ಲ ಅಂದರೆ ಒಂದು ಕ್ಷಣ ಉಸಿರು ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ. ನಿಲ್ಲುವಂಥದ್ದು ಅಲ್ಲವೂ ಅಲ್ಲ ಅದು. ಆ ನಿಲ್ಲಿಸುವಂತಹ ಚೈತನ್ಯ ಬರಬೇಕಾದ್ರೆ ಅವರು ಸಾಧಕರಾಗಿರಬೇಕು, ಸಾಧನೆ ಮಾಡಿರಬೇಕು. ಸಾಧನೆ ಅಂದ್ರೇನು? ನಾವು ಇರುವ ತನಕ ಸಾಕಷ್ಟು ಕೂಡಿಟ್ಟಿದ್ದೀವಿ ಅಂದರೆ ಅದು ಸಾಧನೆ ಅಲ್ಲ. ಭಗವಂತನ ಧ್ಯಾನ, ಯೋಗ, ಸಿದ್ಧಿ, ಕೆಲವು ಅನುಷ್ಠಾನಗಳನ್ನು ನಿತ್ಯಾನುಷ್ಠಾನಗಳಾಗಿ ಮಾಡಿ ಸಾಧ್ಯವಾದಷ್ಟು ಸನ್ಮಾರ್ಗದತ್ತ ನಡೆದು ಜೀವನದಲ್ಲಿ ಅತ್ಯಮೂಲ್ಯವಾಗಿರ್ತಕ್ಕಂಥ ಸುಂದರವಾದ ಕ್ಷಣವನ್ನು ಮತ್ತೊಬ್ಬರ ಹಿತಕ್ಕಾಗಿ ಇನ್ನೊಬ್ಬರ ಮನೆಯ ಕತ್ತಲನ್ನು ಓಡಿಸಿ ಅವ್ರ ಮನೆಯಲ್ಲೂ ಬೆಳಕನ್ನು ಕೊಡುವಂತಹ ಒಂದು ಜ್ಞಾನ, ಅಂತಹ ಬುದ್ಧಿ ಚೈತನ್ಯದಲ್ಲಿದ್ದರೆ ಅಂಥವರು ಸಿದ್ಧಿಪುರುಷರಾಗ್ತಾರೆ. ಅಂತಹ ಸಿದ್ಧಿಪುರುಷರಿಗೂ ಸಹಿತ ಆ ಒಂದು ಬರ್ತಕ್ಕಂತಹ ಮರಣಕಾಲ ಸಾಧ್ಯವಾದಷ್ಟು ದಕ್ಷಿಣಾಯನದಲ್ಲಿರ್ತಕ್ಕಂಥ ದಕ್ಷಿಣಾಯನದ ಕಡೆಯ ಭಾಗದಲ್ಲಿದ್ದರೂ ಅದನ್ನು ಉತ್ತರಾಯಣದವರೆಗೂ ಹಾಗೂ ಹೀಗೂ ಮುಂದುವರಿಸುವಂತಹ ಒಂದು ಚೈತನ್ಯ ಅವರಲ್ಲಿರುತ್ತೆ, ಭಗವಂತನ ಕೃಪೆಯಿಂದಿರುತ್ತೆ. ಉತ್ತರಾಯಣ ಪುಣ್ಯಕಾಲ ಈ ಸನ್ನಿವೇಶದಲ್ಲಿ ದೇಹದಿಂದ ಹೋಗುವಂತಹ ಆತ್ಮಕ್ಕೆ ಸಾಕಷ್ಟು ಮುಕ್ತಿ, ಶೀಘ್ರ ಮುಕ್ತಿ ಅಂತ ಹೇಳ್ತಾರೆ. ವಿಷ್ಣುವಿನ ಪಾದವನ್ನು ಮುಟ್ಟುವಂತಹ ಒಂದು ಸೌಜನ್ಯ, ಅಂಥ ಒಂದು ವಿಶೇಷತೆ ಸಿಗಬಹುದು. ಆದರೂ ಈ ಉತ್ತರಾಯಣ ಪುಣ್ಯಕಾಲದಲ್ಲಿ ಮಾಡುವಂತಹ ಯಾವುದೇ ಅನುಷ್ಠಾನಗಳಾದರೂ ಶೀಘ್ರವಾಗಿ ಫಲವನ್ನು ಕೊಡ್ತಕ್ಕಂಥದ್ದು. ಹಾಗಾಗಿ ನಾವು ಎಲ್ಲರೂ ಸಹಿತ ಮಾಡಬೇಕಾಗಿರ್ತಕ್ಕಂಥದ್ದೇನು? ಪ್ರತಿನಿತ್ಯದ ಕಾಯಕದಲ್ಲಿ ಸಾಧ್ಯವಾದಷ್ಟು ಭಗವಂತನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಸದಾಕಾಲ ದೇವರ ಧ್ಯಾನ, ಯೋಗ, ಜಪ, ತಪ, ಹೋಮ, ಹವನಾದಿಗಳನ್ನೇ ಮಾಡಿಕೊಂಡಿರಿ ಅಂತ ಹೇಳೋದಿಲ್ಲ. ಆದರೆ ಒಂದು ನಮ್ಮ ಕಾಯಕದಲ್ಲಿ ಲೋಪ ಬಾರದಂತೆ ನಡ್ಕೊಂಡಾಗ ಮಾತ್ರ ನಮ್ಮಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತಂದುಕೊಳ್ಬಹುದು. ಹಾಗೆ ವಿದ್ಯಾರ್ಥಿಯ ಜೀವನದಲ್ಲೂ ಸಹಿತ ಒಂದು ಯಶಸ್ಸನ್ನು ಕಾಣಲಿಕ್ಕೆ ಭಾಳ ಸುಂದರವಾದಂತಹ ಗಳಿಗೆ ಇದು. ಯಾಕೆಂದರೆ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸವನ್ನು, ಅರ್ಥಪೂರ್ಣವಾದಂತಹ ಜ್ಞಾನವನ್ನು ನಾವು ಸಿದ್ಧಿಪಡಿಸ್ಕೊಂಡ್ರೆ ಸಾಕಷ್ಟು ಕೆಲಸ ಕಾರ್ಯಗಳಲ್ಲಿ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ವಿದ್ಯಾರ್ಥಿಯ ಜೀವನ ಅತ್ಯಮೂಲ್ಯವಾಗಿರ್ತಕ್ಕಂಥದ್ದು. ಕಳೆಯುವಂತಹ ಒಂದೊಂದು ದಿನ ತಾವು ಮತ್ತೆ ಬಾಂದ್ರೆ ಬರ್ತಕ್ಕಂಥದ್ದಲ್ಲ. ನಿಮ್ಮ ಅಭ್ಯಾಸದಲ್ಲಿ ಸಾಧ್ಯವಾದಷ್ಟು ವಿದ್ಯಾಭ್ಯಾಸಕ್ಕೆ ಹೆಚ್ಚು ಹೊತ್ತು ಕೊಟ್ಟು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಕಡೆ ಗಮನ ಕೊಟ್ಟಿದ್ದೆ ಆದರೆ ಈ ಉತ್ತರಾಯಣ ಪುಣ್ಯಕಾಲದಲ್ಲಿ ತಾವು ಮಾಡಿದಂಥ ಏನು ಸಂಕಲ್ಪ ಮಾಡಿದ್ರೂ ಶೀಘ್ರವಾಗಿ ಫಲವನ್ನು ಕಾಣ್ತೀರಿ. ಯಾಕೆಂದರೆ ಇನ್ನೇನು ಫೈನಲ್ ಇಯರ್ ಎಕ್ಸಾಮ್ಸ್ ಬರ್ತಾ ಇದೆ. ಆ ಫೈನಲ್ ಎಕ್ಸಾಮ್ ಬರುವಾಗ ನೀವು ಓದುವಂತಹ ಕ್ರಮಬದ್ಧವಾಗಿರಬೇಕು. ಆದರೆ ಈ ಮಾಸ ಬಹಳ ಪ್ರಶಸ್ತವಾಗಿರ್ತಕ್ಕಂಥ ಮಾಸ. ವಿದ್ಯಾರ್ಥಿಗಳ ವಿದ್ಯಾರ್ಜನೆಗೋಸ್ಕರ ತಾವು ಸಹಿತ ಶ್ರದ್ಧೆಯಿಂದ, ಭಕ್ತಿಯಿಂದ ಭಗವತಿಯನ್ನು ಪ್ರಾರ್ಥನೆ ಮಾಡಿ ವಿದ್ಯಾಭ್ಯಾಸದ ಕಡೆ ಹೆಚ್ಚು ಗಮನ ಕೊಟ್ಟಿದ್ದೆ ಆದರೆ ಇದೇ ಮಾಸದಲ್ಲಿ ಇಲ್ಲಿವರೆಗೂ ಕಳೆದಿರ್ತಕ್ಕಂತಹ ದಿನಗಳು ಹೋಯಿತು. ಇನ್ನು ಮುಂಬರ್ತಕ್ಕಂಥ ದಿನಗಳಲ್ಲಿ ಹೆಚ್ಚು ಲಾಭವನ್ನು ಕಾಣುವಂತಹದ್ದು. ಅಂತಹ ಲಾಭವನ್ನು ಕಾಣುವಂತಹ ಈ ಶುಭ ದಿನ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ವೀಕ್ಷಕರೇ, ಇಂದು ಸಂಜೆ 5:30ಕ್ಕೆ ಬೆಂಗಳೂರಿನ ನಾಯಂಡಹಳ್ಳಿ ಹತ್ರ ಇರುವಂತಹ ನಂದಿ ಲಿಂಕ್ಸ್ ಗ್ರೌಂಡ್ಸಲ್ಲಿ ನಮ್ಮ ಜಿ ಕನ್ನಡ ವಾಹಿನಿಯ ನಿಮ್ಮೆಲ್ಲರ ನೆಚ್ಚಿನ ಕಾರ್ಯಕ್ರಮ ಸರೆಗಮಪ ಸೀಸನ್ 17 ಶುಭ ಆರಂಭ ಆಗ್ತಾ ಇದೆ. ಈ ಗ್ರ್ಯಾಂಡ್ ಲಾಂಚ್ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸ್ಬೋದು. 5:00ವರೆಗೆ ನೈಸ್ ರೋಡ್ ಹತ್ರ ಇರುವಂತಹ ನಂದಿ ಲಿಂಕ್ ಗ್ರೌಂಡ್ಸ್, ನಾಯಂಡಹಳ್ಳಿ, ಬೆಂಗಳೂರಿನಲ್ಲಿ ನೀವೆಲ್ಲರೂ ಬರ್ಬೋದು. ಈ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ನಿಮ್ಮ ನೆಚ್ಚಿನ ಜಡ್ಜಸ್ ವಿಜಯ್ ಪ್ರಕಾಶ್ ಅವರನ್ನು, ರಾಜೇಶ್ ಕೃಷ್ಣನ್ ಅವರನ್ನು, ಅರ್ಜುನ್ ಜನ್ಯ ಅವರನ್ನು, ನಾದ ಬ್ರಹ್ಮ ಹಂಸಲೇಖ ಅವರನ್ನು ನೇರವಾಗಿ ಭೇಟಿ ಮಾಡೋದಷ್ಟೇ ಅಲ್ಲದೆ
ಈ ಸೀಸನ್ನ ಅಂದರೆ ಸೀಸನ್ 17ರ ಹಾಡುವಂಥ ಅದ್ಭುತವಾದಂಥ ಗಾಯಕರು ಯಾರು ಪರಿಚಯ ಆಗ್ತಿದ್ದಾರೆ ನಮ್ಮ ಕರ್ನಾಟಕಕ್ಕೆ ಸರೆಗಮಪ ಸೀಸನ್ 17 ಮೂಲಕ ಅನ್ನೋದನ್ನು ನೀವು ನೇರವಾಗಿ ನೋಡ್ಬೋದು. ಗುರುಜಿ, ನಮ್ಮ ಕರ್ನಾಟಕದಲ್ಲಿ ಗಾಯಕರಿಗೆ ಏನೂ ಕೊರತೆ ಇಲ್ಲ, ಹಾಗಾಗಿ ಬಹಳ ವಿಶೇಷವಾಗಿ ಈ ಕಾರ್ಯಕ್ರಮದ ಲಾಂಚ್ ಆಗ್ತಿದೆ ಇವತ್ತು. ಕರ್ನಾಟಕದಲ್ಲಿ ಸಾಕಷ್ಟು ಜನ ಗಾಯಕರಿರಬಹುದು, ಆದರೆ ಎಲ್ಲರಿಗೂ ಇಂತಹ ಸುಂದರವಾದಂಥ ವೇದಿಕೆ ಸಿಕ್ಕಲ್ವಲ್ಲ. ಅದರಲ್ಲಿ ನಮ್ಮ ಜಿ ಕನ್ನಡ ಹಳ್ಳಿಗಳಲ್ಲಿರ್ತಕ್ಕಂತಹ ಮುತ್ತು ರತ್ನಗಳನ್ನು ಆಯ್ಕೆ ಮಾಡಿ, ಅದು ಏನು ಆ ಆಯ್ಕೆ ಮಾಡುವಂತಹ ಸನ್ನಿವೇಶ ಇದೆಯಲ್ಲ, ಅದು ಭಾಳ ವಿಶೇಷ. ನನಗೂ ಸಾಕಷ್ಟು ಜನ ಹೇಳ್ತಿರ್ತಾರೆ, ನಮ್ಮನ್ನೊಬ್ಬರನ್ನ ತಗೊಳ್ಳಿ, ಅಥವಾ ನನ್ನ ಕಡೆಯವ್ರು ಒಂಚೂರು ರೆಕಮೆಂಡ್ ಮಾಡಿ, ಅಥವಾ ನಮ್ಮ ಕಡೆಯವರು ಇದ್ದಾರೆ ಅವ್ರಿಗೊಂದು ಅವಕಾಶ ಮಾಡಿಕೊಡಿ. ಯಾಕೆಂದರೆ ಇಡೀ ರಾಜ್ಯ ನಾನು ಓಡಾಡುವಾಗ ಒಂದೊಂದು ಕಡೆಯಿಂದಲೂ ಒಬ್ಬೊಬ್ಬರು ಒಂದಿಷ್ಟು ಜನನ ಪರಿಚಯ ಮಾಡ್ತಿರ್ತಾರೆ. ನಮ್ಮಲ್ಲಿ ಭಾಳಷ್ಟು ಕಲಾವಿದರಿದ್ದಾರೆ, ಸಂಗೀತಗಾರರಿದ್ದಾರೆ, ಅವ್ರಿಗೇನೋ ಒಂದಷ್ಟು ಅವಕಾಶ ಕೊಡಿ ಅಂತ ಕೇಳೋರಿದ್ದಾರೆ. ಆದರೆ ಒಂದು ಸತ್ಯಾಂಶ ಹೇಳ್ತಾನೆ, ಇಲ್ಲಿ ಒಂದಷ್ಟು ಜನ ಬೇರೆ ಬೇರೆ ತರಹ ಹೇಳ್ಬೋದು. ರೆಕಮೆಂಡೇಷನ್ ಇದ್ದರೆ ಮಾತ್ರ, ಸ್ಥಿತಿ ಇದ್ದರೆ ಮಾತ್ರ, ಹಣಕಾಸಿದ್ದರೆ ಮಾತ್ರ. ಹಣಕಾಸಿದ್ದರೆ ಕುರಿ ಕಾಯ್ತಕ್ಕಂಥ ಹನುಮನಿಗೆ ಹಣಕಾಸಿತ್ತ, ಅಥವಾ ಇನ್ನೂ ನಮ್ಮಲ್ಲಿ ಸಾಕಷ್ಟು ಜನ ಇದ್ದಾರೆ ಅಂಥ ನಿದರ್ಶನ ಕೊಡಲಿಕ್ಕೆ. ಕಣ್ಣಿಲ್ದಿರತಕ್ಕಂಥವ್ರು, ವಿದ್ಯೆ ಇಲ್ದಿರತಕ್ಕಂಥವ್ರು, ಜ್ಞಾನ ತಾಯಿ ಶಾರದೆಯನ್ನು ಉಪಾಸನೆ ಮಾಡಿ ತನ್ನ ನಾಲಿಗೆ ಮೇಲೆ ಶಾರದೆಯನ್ನು ನಲದಾಡಿಸ್ತಕ್ಕಂಥ ಯಾರೊಬ್ಬ ವ್ಯಕ್ತಿಗಾದರೂ ಈ ವೇದಿಕೆ ಕೈ ಬೀಸಿ ಕರೆಯುತ್ತೆ. ಅದನ್ನು ಅರ್ಥ ಮಾಡ್ಕೋಬೇಕು. ಆದರೆ ಒಂದು ವಿಚಾರ ಅಂತೂ ಸ್ಪಷ್ಟೀಕರಿಸ್ತೇವೆ, ಸಾಕಷ್ಟು ಜನ ಈ ಒಂದು ಆಯ್ಕೆ ಮಾಡುವಂತಹ ಕಾಲದಲ್ಲಿ ಪ್ರತಿಯೊಬ್ಬರು ಸಹಿತ ಬಂದು ತಮ್ಮ ಪ್ರತಿಭೆಯನ್ನು ತೋರಿಸಿದ್ದಾರೆ. ಅದರಲ್ಲಿ ಆಯ್ದು ಮಾಡಿರ್ತಕ್ಕಂಥ, ಯಾಕೆಂದರೆ ಇಡೀ ಕರ್ನಾಟಕದ ಮೂಲೆ ಮೂಲೆಗೂ ಹೋಗಿ ಅಲ್ಲಿ ಆಡಿಷನ್ಸ್ ಇಟ್ಟು ಅಲ್ಲಿ ಜನಗಳನ್ನು ನಾವು ಕರೆಸಿ, ಅಲ್ಲಿ ಸಂಗೀತಗಾರರನ್ನ, ವಿದ್ಯಾವಂತರನ್ನ, ಬುದ್ಧಿವಂತರನ್ನ, ಒಂದಷ್ಟು ಜನ ಅವರ ನಿತ್ಯವೂ ಸಹಿತ ಸಂಗೀತವೇ ಪ್ರಾಣ ಉಸಿರು ಅಂತ ತಿಳಿದಿರತಕ್ಕಂಥವ್ರು ಸಹಿತ ಕರೆಸಿದ್ದೀವಿ. ಬಂದಿದ್ದಾರೆ, ಹಾಡಿದ್ದಾರೆ, ತಮಗೆ ಸಿಗುವಂಥ ಒಂದು ಅವಕಾಶ ಸಿಗ್ಬೋದಾ ಎಂಬತಕ್ಕಂಥ ಮಹದಾಸೆಯಿಂದ ಬಂದು ಆಡಿದ್ದಾರೆ. ಆದರೆ ಅದೃಷ್ಟ ಯಾರಪ್ಪರ ಮನೆದು? ಅದೃಷ್ಟ ಎಂಬತಕ್ಕಂಥದ್ದು ನಿಮ್ಮ ಹಣೆಯಲ್ಲಿ ಬರೆದಿದ್ದರೆ ಅದನ್ನು ಯಾರೂ ತಪ್ಪಿಸ್ಲಿಕ್ಕಾಗೋದಿಲ್ಲ. ಆದರೆ ಒಂದಂತೂ ಸತ್ಯ, ಇಲ್ಲಿ ಯಾವುದೇ ರೆಕಮೆಂಡೇಷನ್ ಆಗಲಿ, ಯಾವುದೇ ಒಂದು ಆಸೆ ಆಕಾಂಕ್ಷೆಗಳಿಗಾಗಲಿ, ಯಾವುದೇ ಒಂದು ಬೆದರಿಕೆ ಕರೆಗಳಿಗಾಗಲಿ ಇಲ್ಲಿ ತಲೆ ಬೊಗ್ಸೋವಂಥದ್ದಿಲ್ಲ. ನಮ್ಮ ಜಿ ಕನ್ನಡದ ಮುಖ್ಯಸ್ಥರು ಬಹಳ ಸ್ಪಷ್ಟವಾಗಿ ನಿಖರವಾಗಿ ಒಂದೇ ಮಾತು ಹೇಳೋದೇನಪ್ಪ ಅಂದರೆ, ವಿದ್ಯೆ ಜ್ಞಾನ ಅಪಾರವಾದಂತಹ ಜ್ಞಾನವುಳ್ಳಂತಹವರಿಗೆ ಒಂದು ಅವಕಾಶ, ಅದರಲ್ಲೂ ಸಂಪೂರ್ಣವಾಗಿ ಹಳ್ಳಿ ಉತ್ತರ ಕರ್ನಾಟಕದ ಹಳ್ಳಿಗಳಲ್ಲಿರ್ತಕ್ಕಂತಹ ಕಡು ಬಡತನದಲ್ಲಿದ್ದು ವಿದ್ಯೆ ಕಲೀಲಿಕ್ಕೆ ಬಹಳ ಕಷ್ಟವಾಗಿರ್ತಕ್ಕಂಥವ್ರು, ಜ್ಞಾನ ಸಾಧನೆ ಮಾಡಿರ್ತಕ್ಕಂಥವ್ರನ್ನ ಫಸ್ಟು ಅವ್ರನ್ನ ಆಯ್ಕೆ ಮಾಡ್ಕೊಳ್ಳಿ, ಅವ್ರಿಗೊಂದು ಆಸ್ಥಾನ ಸಿಗಲಿ. ಯಾಕೆಂದರೆ ಅಂತಹವ್ರನ್ನ ಬೆಳಕಿಗೆ ತೊಗೊಂಬರೋಂಥದ್ದು ಒಂದು ಮಹಾ ಕಾಯಕಲ್ಪ. ಅಂತಹ ನಿಟ್ಟಿನಲ್ಲಿ ನಮ್ಮ ಜಿ ಕನ್ನಡ ಮುಂದಾಗಿದೆ. ಅದು ಇವತ್ತು ಸಂಧ್ಯಾಕಾಲ, ಇವತ್ತು ಸಂಜೆ ನಡೆಯುವಂತಹ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ಯಾಕೆಂದರೆ ಅಂತಹ ಒಂದು ಏನು ಹೇಳ್ತಾರೆ, ಮುತ್ತು ರತ್ನ ಪಚ್ಚೆ ಮಾಣಿಕ್ಯಗಳಂತ, ಆ ಮುತ್ತು ರತ್ನ ಮತ್ತು ಪಚ್ಚೆ ಮಾಣಿಕ್ಯಗಳನ್ನು ಆಯ್ದು ಎಲ್ಲೆಲ್ಲಿ ಎಂತೆಂಥ ಮಾಣಿಕ್ಯಗಳಿದೆ, ಎಂತೆಂಥ ಮುತ್ತು ರತ್ನಗಳಿದೆ, ಅವರಲ್ಲಿರ್ತಕ್ಕಂಥ ಜ್ಞಾನ ಏನು, ಅವರೆಲ್ಲರನ್ನೂ ಸಹಿತ ಒಂದೇ ವೇದಿಕೆಯಲ್ಲಿ ಇವತ್ತು ನೀವು ನೋಡ್ಬೋದು. ಸಾಕಷ್ಟು ಜನ ಒಂದು ವೇದಿಕೆಗೆ ಸೇರ್ತಾರೆ. ಅಂತಹವ್ರನ್ನ ನೇರ ನೋಡುವಾಗ, ಏಕೆಂದರೆ ಅಂಥವ್ರನ್ನ ಇವಾಗ ನೋಡೋದು ಬೇರೆ, ಗೆದ್ದ ಮೇಲೆ ಅಥವಾ ನಮ್ಮಲ್ಲಿ ಒಂದಷ್ಟು ಎಪಿಸೋಡ್ಸು, ಒಂದಷ್ಟು ಕಾರ್ಯಕ್ರಮಗಳಾದಮೇಲೆ ಅವರ ಭಾವಗಳೇ ಚೇಂಜ್ ಆಗಿಬಿಟ್ಟಿರುತ್ತೆ. ಆದರೆ ಇವತ್ತು ಏನೂ ಅರಿಯದೆ ಪ್ರಪ್ರಥಮವಾಗಿ ಆ ಸುಂದರವಾದಂಥ ವೇದಿಕೆ ಹತ್ತಿದಾಗ ಅವರ ಮುಖದಲ್ಲಿ ಆಗುವಂಥ ಬದಲಾವಣೆಗಳು, ಅವರ ಹಾವಭಾವಗಳು, ಅವರ ರೀತಿ ನೀತಿ, ಆ ಒಂದು ನೈಜತೆ ಇವತ್ತಷ್ಟೇ ನೋಡ್ಲಿಕ್ಕೆ ಸಿಗುತ್ತೆ. ಬನ್ನಿ ಎಲ್ಲರೂ, ಒಳ್ಳೆಯದಾಗಲಿ. ಇನ್ನು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ರಾಶಿಫಲ ಹೇಗಿದೆ ಅಂತ ನೋಡೋದಿದೆ, ಅದಕ್ಕೆ ಪಂಚಾಂಗ ಶ್ರವಣ ಮೊದಲಿಗೆ ಮಾಡೋಣ. ಗುರುಜಿ. ಖಂಡಿತಮ್ಮ. ಭಗವತಿ ಶ್ರೀ ರಾಜರಾಜೇಶ್ವರಿ ಅಂಬಾ ಕಲ್ಯಾಣಾದ್ಭುತ ಗಾತ್ರಾಯತ್ ಕಾಮಿಧಾರ್ಥ ಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. बोलो भगवान श्री सद्गुरु साईनाथ महाराज की जय. पूज्याय राघवेंद्राय सत्यधर्मवृताय च भजतां कल्पवृक्षाय नमतां कामधेनवे. गुरु राघवेंद्र. ಶ್ರೀ ವಿಕಾರಿ ನಾಮ ಸಂವತ್ಸರೆ ಉತ್ತರಾಯಣಿ ಹಿಮಂತ ಋತು ಪುಷ್ಯಮಾಸ ಕೃಷ್ಣ ಪಕ್ಷ 16/1/2020 ಗುರುವಾರ ಸೃಷ್ಟಿ ಉತ್ತರ ನಕ್ಷತ್ರ ಉಪರಿ ಹಸ್ತ ನಕ್ಷತ್ರ ಇರತಕ್ಕಂಥದ್ದು. ಇವತ್ತು ಕನು ಹಬ್ಬ ಅಂತಲೂ ಹೇಳ್ತಾರೆ. ಹಾಗೆ ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಜಾತ್ರಾ ಮಹೋತ್ಸವ, ಇವತ್ತು ರಥೋತ್ಸವ ಬಹಳ ವಿಶೇಷವಾಗಿರತಕ್ಕಂಥದ್ದು. ಇದೆಲ್ಲ ಒಂದು ಭಾಗ. ಆದರೆ ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ರಥೋತ್ಸವ, ಮೇಲುಕೋಟೆ ಚೆಲುವನಾರಾಯಣ ಅರ್ಧಾಂಗಿಯನ್ನು ಅವರ ತವರು ಮನೆಗೆ ಕಳಿಸುವಂಥ ದಿನ. ನೋಡಿ ಹೇಗಿದೆ. ಮೇಲ್ಕೋಟೆ ಚೆಲುವನಾರಾಯಣ ಆತನ ಅರ್ಧಾಂಗಿಯನ್ನು ಅಂದರೆ ತನ್ನ ಹೆಂಡತಿಯನ್ನು ಇವತ್ತು ತವರಿಗೆ ಕಳಿಸ್ಕೊಡ್ತಾನೆ. ಬಹಳ ದಿವಸಗಳಿಂದ ಬೇಡಿಕೆ ತಾಯಿದು, ನನ್ನ ತವರಿಗೆ ಹೋಗಿ ಬರ್ತೀನಿ, ನಾನು ತವ್ರ ಮನೆಯಲ್ಲಿರ್ತಕ್ಕಂಥವ್ರನ್ನ ನೋಡಿ ಬರ್ತೀನಿ ಅಂತ. ಆದರೆ ಮಹಾವಿಷ್ಣು ಅಲ್ಲಿರ್ತಕ್ಕಂಥ ಚೆಲುವನಾರಾಯಣ, ಆ ಸುಂದರವಾದಂಥ ಮೂರ್ತಿ ಚೆಲುವನಾರಾಯಣ
ತನ್ನ ಅರ್ಧಾಂಗಿನೇನೋ ತವ್ರ ಮನೆ ಕಳಿಸ್ತಾನೆ. ಕಳಿಸಬೇಕಾದ್ರೆ ಒಂದಷ್ಟು ನಿಬಂಧನೆಗಳನ್ನು ಹಾಕಿರ್ತಾನೆ. ಇಷ್ಟೇ ಸಮಯಕ್ಕೆ ನೀನು ಬಂದು ಸೇರ್ಕೋಬೇಕು ಅಂತ. ಯಾಕೆಂದ್ರೆ ಆ ನಿಬಂಧನೆಗಳನ್ನು ಹಾಕಿದ್ರೂ ಸಹಿತ ಹೆಣ್ಣು ಮಕ್ಕಳು ತವ್ರ ಮನೆಗೆ ಹೋದ್ಮೇಲೆ ಸರಿಯಾದ ಸಮಯಕ್ಕೆ ಎಲ್ಲಿ ಬರ್ತೀರಿ? ನೀವು ಯಾರೂ ಬರೋರಲ್ಲ, ದೇವತೆಗಳು ಬರೋರಲ್ಲ. ಆದರೆ ಬರುವ ಮಾರ್ಗ ಮಧ್ಯದಲ್ಲಿ ಆ ಸಮಯ ಇರುತ್ತಲ್ಲ, ನೀವು ಲೇಟ್ ಆಯಿತು ಅಂತ ಹೇಳಿ ಸ್ವಾಮಿ ಇನ್ನೊಂದು ಕಡೆ ವಿಹಾರ ಹತ್ತಿರಗೆ ಆಚೆ ಕಡೆ ವಿಹಾರಕ್ಕೆ ಆಚೆ ಬಂದುಬಿಡ್ತಾನೆ. ಆ ಬರುವ ರಭಸ ನೋಡಬೇಕಾದ್ರೆ ಅಲ್ಲಿ ನೈಜವಾದಂತಹ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ, ಅಂದರೆ ಇದೆಲ್ಲ ಶಾಸ್ತ್ರಬದ್ಧವಾಗಿ ಆಗಮಶಾಸ್ತ್ರ ಪ್ರಕಾರ ಇರತಕ್ಕಂಥ ಅನುಷ್ಠಾನಗಳನ್ನು ಇವತ್ತು ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಸಂಧ್ಯಾಕಾಲ ನೋಡ್ಬೋದು. ಅದಕ್ಕೆ ತಾಯಿ ತವರಿಗೆ ಬಂದಾಗ ಅಮ್ಮನವರಿಗಾಗಿ ಕೊಡ್ತಕ್ಕಂತಹ ತವರಿನಲ್ಲಿರ್ತಕ್ಕಂಥವರು ತವರು ನಡೆಸುವಂತಹವರು. ಯಾಕೆಂದರೆ ದೇವಿ ಆದರೂ ಸಹಿತ ಆ ಮನೆಗೆ ಬರ್ತಕ್ಕಂಥದ್ದು ಒಂದು ಹೆಣ್ಮಗಳಲ್ವ. ಆ ಹೆಣ್ಮಗಳು ಮನೆಗೆ ಬಂದಾಗ ಆಕೆ ಕೊಡುವಂಥ ಯಥೇಚ್ಛವಾದಂಥ ಅರಿಶಿನ ಕುಂಕುಮ ನೋಡಿ, ಅರಿಶಿನ ಕುಂಕುಮನೇ ಪ್ರಧಾನ. ಯಾಕೆಂದರೆ ಅದಕ್ಕೋಸ್ಕರ ಹೇಳೋದು, ಪ್ರತಿಯೊಬ್ಬರು ಮನೆಯಲ್ಲೂ ಸಹಿತ ಮದುವೆ ಮಾಡಿಕೊಟ್ಟ ಮೇಲೆ ಹೆಣ್ಣುಮಕ್ಕಳು ಮನೆಗೆ ಬಂದಾಗ ಅವ್ರನ್ನ ತೃಪ್ತಿಪಡಿಸುವಂತಹದ್ದು ಪ್ರಪ್ರಥಮವಾಗಿ ಕೊಡಬೇಕಾದ್ದು ಅರಿಶಿನ ಕುಂಕುಮನೇ. ಅದಕ್ಕೆ ಹೆಣ್ಮಕ್ಕಳು ಮನೆಗೆ ಬಂದ ತಕ್ಷಣ ದೇವರು ನಮಸ್ಕಾರ ಮಾಡಿ ಒಳಗೆ ಬರಬೇಕು. ಹೊರಡಬೇಕಾದ್ರೆ ಅರಿಶಿನ ಕುಂಕುಮ ಇಟ್ಕೊಂಡೇ ಹೊರಡಬೇಕು. ಯಾರೊಬ್ಬರು ಮನೆಗೆ ಬಂದಾಗ ಇತ್ತೀಚೆಗಂತೂ ಪಾಪ BP ಶುಗರು ಕೆಲವು ಇಲ್ಲದ ಸಮಸ್ಯೆಗಳು ಶುರುವಾಗ್ಬಿಟ್ಟು ಎದ್ದೇಳಕ್ಕಾಗಲ್ಲ, ಎದ್ರೆ ಕೂತ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಮನೆಗೆ ಬರ್ತಕ್ಕಂಥ ಮುತ್ತೈದರಿಗೆ ಒಂದಿಷ್ಟು ಅರಿಶಿನ ಕುಂಕುಮ ಕೊಡೋಷ್ಟು ವ್ಯವಧಾನತೆ ಸಹಿತ ನಮ್ಮ ಭಾರತೀಯ ಸ್ತ್ರೀ ಹೆಣ್ಣುಮಕ್ಕಳು ಒಂದಷ್ಟು ಜನ ಕಳ್ಕೊಳ್ತಾ ಇದ್ದೀರಿ. ಆದರೆ ಇವತ್ತಿಗೂ ಕೆಲವೊಬ್ಬರ ಮನೆಗಳಲ್ಲಿ 80 ವರ್ಷದ ವೃದ್ಧರಿದ್ದರೂ ಸಹಿತ ಕಂಪಲ್ಸರಿ ಹೆಣ್ಣು ಮಕ್ಕಳಿಗೆ ಅರಿಶಿನ ಕುಂಕುಮ ಕೊಟ್ಟೇ ಕಳಿಸಿ ಅಂತ ಆರ್ಡ್ರ್ ಮಾಡ್ತಾರೆ. ವಯಸ್ಸಾದಂಥವ್ರು ಜೊತೆಯಲ್ಲಿದ್ದರೆ ಮಾಡ್ತಾರೆ. ಅವ್ರನ್ನ ಎತ್ಕೊಂಡೋಗಿ ಆಶ್ರಮಕ್ಕೆ ಹಾಕಿಬಿಟ್ರೆ ಹೇಳೋರಿಲ್ಲ ಕೇಳೋರಿಲ್ಲ. ಆದರೆ ಯಾರೊಬ್ಬರ ಮನೆಗೆ ಯಾರೇ ಅತಿಥಿಗಳು ಬಂದರೂ ಬಂದಂಥ ಹೆಣ್ಣುಮಕ್ಕಳಿಗೆ ಮುತ್ತೈದೆಯರು ಸುಮಂಗಲಿಯರಿದ್ದರೆ ಕಂಪಲ್ಸರಿ ಇಷ್ಟು ಅರಿಶಿನ ಕುಂಕುಮವನ್ನು ಕೊಡೋದೇ ಧರ್ಮ. ನಿಮಗೆ ಅವ್ರಿಗೇನು ಅದರ ಜೊತೆಗೆ ವಿಳೆದೆಲೆ ಅಡಿಕೆ ಕೊಡಿ, ಹಣ್ಣು ಹಂಪಲು ಕೊಡಿ, ಇನ್ನೇನೋ ತಿನ್ನಕ್ಕೆ ಒಂದಿಷ್ಟು ಪದಾರ್ಥ ಕೊಡಿ, ಇದು ಯಾವುದು ನೀವು ಕೊಡದಿದ್ರೂ ಬೇಡ. ನಿಮ್ಮ ಕರಹಸ್ತದಿಂದ ಇಷ್ಟು ಅರಿಶಿನ ಕುಂಕುಮ ಒಂದಿಷ್ಟು ಹೂವನ್ನು ಕೊಟ್ಟಿದ್ದೆ ಆದರೆ ನಿಮ್ಮ ಸೌಮಂಗಲ್ಯತನ ಗಟ್ಟಿಯಾಗುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಹಾಗೆ ತಾಯಿ ಮೇಲ್ಕೋಟೆಯಲ್ಲಿರ್ತಕ್ಕಂಥ ಚೆಲುವನಾರಾಯಣನ ಅರ್ಧಾಂಗಿ ಇವತ್ತು ತವರಿಗೆ ಬಂದಾಗ ಯಥೇಚ್ಛವಾಗಿ ಅರಿಶಿನ ಕುಂಕುಮವನ್ನು ಮತ್ತು ಈ ಸೃಷ್ಟಿಯಲ್ಲಿ ಬಿಟ್ಟಿರ್ತಕ್ಕಂಥ ಎಲ್ಲ ಫಲಪುಷ್ಪಗಳನ್ನು, ಏನೆಲ್ಲ ಫಲಪುಷ್ಪಗಳಿದೆ ನಮ್ಮ ರಾಜ್ಯ ಅಲ್ದಿರ ಹೊರ ರಾಜ್ಯ, ಹೊರದೇಶ ವಿದೇಶಗಳಿಂದಲೂ ಸಹಿತ ಹಣ್ಣು ಹಂಪಲುಗಳನ್ನು ಇವತ್ತು ಅಲ್ಲಿಗೆ ತರಿಸ್ತಾರೆ. ಬಹುಶಃ ಆ ಹಣ್ಣು ಹಂಪಲುಗಳು ಅಲ್ಲಿ ಜೋಡಿಸಿರ್ತಕ್ಕಂಥ ತಟ್ಟೆಗಳು, ಮಾಡಿರುವ ಪದಾರ್ಥಗಳು, ಅದರಲ್ಲಿ ಮೊದಲೇ ಅಯ್ಯಂಗಾರರ ಸಂಪ್ರದಾಯ ಅಂದರೆ ಕೇಳಬೇಕಾ, ಮಾಡೋ ಪದಾರ್ಥಗಳೆಲ್ಲ ಒಂದು ವಿಭಿನ್ನತೆ ವಿಶೇಷತೆ. ಅಷ್ಟೆಲ್ಲ ಪದಾರ್ಥಗಳನ್ನು ತಾಯಿ ಸಾನ್ನಿಧ್ಯದಲ್ಲಿಟ್ಟು ಪೂಜಿಸಿ ಅಮ್ಮನವ್ರನ್ನ ಕಳಿಸ್ಕೊಡ್ಬೇಕಾದ್ರೆ ಸೀರೆ ಉಡಿಸಿ ಮಡ್ಲಕ್ಕಿ ಕೊಟ್ಟು ಅಮ್ಮನವ್ರನ್ನ ಕಳಿಸ್ಕೊಡ್ತಾರೆ. ಕಳಿಸ್ಕೊಟ್ಟು ಪುನಃ ಚೆಲುವನಾರಾಯಣನ ಅರ್ಧಾಂಗಿ ಆತನ ಗರ್ಭಗುಡಿನೇನು ಪ್ರವೇಶ ಮಾಡಬೇಕು, ಒಳಗಿರ್ತಕ್ಕಂಥ ಸ್ವಾಮಿಗೆ ಕೋಪ. ನಾನು ಹೇಳಿರೋ ಸಮಯ ಎಷ್ಟು, ನೀನು ಬಂದಿದ್ದ ಸಮಯ ಏನು, ಅಲ್ಲಿ ಶುರುವಾಗುತ್ತೆ ಅವರಿಬ್ಬರ ವಾಗ್ವಿವಾದ. ಶುರುವಾಯಿತು. ಏನೇ ಆದರೂ ತಾಯಿ ತಪ್ಪು ಮಾಡಿಬಿಟ್ಟಿದ್ದಾಳೆ, ಸಮಯ ಹೋಯಿತು, ಸಮಯ ಜಸ್ಟ್ ಲೇಟ್ ಆಗಿಬಿಟ್ಟಿದೆ. ಆ ಲೇಟಾಗಿರ್ತಕ್ಕಂಥ ಸಮಯ ಸಾಕಷ್ಟು ಆಗಿರ್ತಕ್ಕಂಥ ಸಮಯವನ್ನು ನೋಡಿ ತಾಯಿ ತಲೆ ಬಗ್ಗಿಸ್ತಾಳೆ. ತಲೆ ಬಗ್ಗಿಸಿದ ತಕ್ಷಣ ಬರ್ರಂಥ ಕೋಪ ಮಾಡಿಕೊಂಡು ಶ್ರೀಮನ್ನಾರಾಯಣ ಕಂಬಿ ಕೀಳ್ತಾನೆ. ಆ ಓಡುವಂಥ ವೇಗ ಇದೆಯಲ್ಲ, ಅದೆಲ್ಲವೂ ಅರ್ಚಕರು ಬಹಳ ವಿಶೇಷವಾಗಿ ಆ ಪ್ರಕ್ರಿಯೆಗಳನ್ನು ನಡೆಸ್ತಾರೆ. ಅದು ನೋಡೋದೇ ಆನಂದ. ಸಾಧ್ಯವಾದಷ್ಟು ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಇವತ್ತಿನ ಉತ್ಸವಕ್ಕೆ ತಾವೆಲ್ಲರೂ ಬನ್ನಿ. ನಾನು ಸಾಧ್ಯವಾದರೆ ಬರ್ತೀನಿ. ಯಾಕೆಂದರೆ ಆ ಸುಂದರವಾದ ಕ್ಷಣವನ್ನು ನೋಡಿ ಆನಂದಿಸುವಂಥದ್ದು ಇದೆಯಲ್ಲ, ಅದು ಎಷ್ಟೋ ಜನ್ಮಗಳ ಭಾಗ್ಯ. ಒಳ್ಳೆಯದಾಗಲಿ. ಈ ದಿನ ಸಾಕಷ್ಟು ವಿಶೇಷತೆಗಳಿದೆ. ಒಂದಾದ ಮೇಲೆ ಒಂದು ಕಥೆಗಳನ್ನು ಕೇಳುವಂಥ ವಿಶೇಷವಾದಂತಹ ದಿನ. ಗುರುಜಿಯವ್ರನ್ನ ಕೇಳೋಣ ಮತ್ತಷ್ಟು ವಿಚಾರಗಳನ್ನು. ಗುರುಜಿ, ಖಂಡಿತಮ್ಮ. ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಕೌತುಕವೋ ಅಥವಾ ಪವಾಡವೋ ಅಥವಾ ವಿಜ್ಞಾನವೋ ಅಥವಾ ವಾಸ್ತುಬಲವೋ ಒಂದ ಎರಡ, ನಾವು ಯಾವ ಮಾರ್ಗದಲ್ಲಿ ಹೇಗೆ ಬಂದರೂ ಸಹಿತ ನೈಜವಾಗಿ ಕಾಣುವಂತಹ ಒಂದು ವಿಶೇಷತೆ. ಒಂದಾವರ್ತಿ ಬರ್ತಕ್ಕಂಥ ಸಂಕ್ರಮಣ. ಆ ಸಂಕ್ರಾಂತಿ ಎಂದೇ ಕಾಣುವಂಥದ್ದು ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಸಾನ್ನಿಧ್ಯದಲ್ಲಿ ಜ್ಯೋತಿ, ಬೆಳ್ಳಿಯ ನಕ್ಷತ್ರ, ಆ ಒಡವೆಗಳು ಬರ್ತಕ್ಕಂತಹ ಕಾಲದಲ್ಲಿ ಮೇಲೆ ಗರುಡ, ಇದೆಲ್ಲವೂ ಸಹಿತ ಕಾಣುತ್ತೆ. ಇದೆಲ್ಲ ಪಕ್ಕದ ರಾಜ್ಯ ಕೇರಳದಲ್ಲಿ ನಡೆದರೆ ನಮ್ಮ ಕರ್ನಾಟಕದಲ್ಲಿ ಒಂದು ವೈಶಿಷ್ಟ್ಯತೆ ಇದೆ, ಒಂದು ವಿಶೇಷತೆ ಇದೆ. ಕರ್ನಾಟಕದಲ್ಲಿ ಪ್ರಸಿದ್ಧಿ ಕ್ಷೇತ್ರವಂತಲೇ ಇರತಕ್ಕಂತಹ ಬೆಂಗಳೂರಿನ ರಾಜಧಾನಿಯಲ್ಲಿರ್ತಕ್ಕಂತಹ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಅಂಥದ್ದೊಂದು ಪವಾಡ ನಡೆಯುತ್ತೆ. ಗವಿಗಂಗಾಧರೇಶ್ವರ ಸ್ವಾಮಿ ಸಾನ್ನಿಧ್ಯದಲ್ಲಿ ತಾವು ನೋಡ್ತಿರ್ತಕ್ಕಂಥ ಸೂರ್ಯ ರಶ್ಮಿ, ಆ ಸೂರ್ಯನ ಕಿರಣಗಳು ಸರಿಸುಮಾರು ಸಂಧ್ಯಾಕಾಲದಲ್ಲಿ ಸ್ವಾಮಿ ಗರ್ಭಗುಡಿಯಲ್ಲಿ ವಿರಾಜಮಾನಾಗಿ ಕೂತಿರ್ತಕ್ಕಂತಹ ಗವಿಗಂಗಾಧರೇಶ್ವರರ ಸಾನ್ನಿಧ್ಯದಲ್ಲಿ ಸ್ವಾಮಿ ಆ ಸೂರ್ಯ ರಶ್ಮಿ ಬೀಳ್ತಕ್ಕಂತಹ ನೈಜವಾದಂತಹ ವಿಶೇಷವಾದಂತಹ ದೃಶ್ಯವನ್ನು ಸಾಕಷ್ಟು ಜನ ಕಣ್ತುಂಬಿಸ್ಕೊಳ್ತಾರೆ. ಇದು ವರ್ಷಕ್ಕೊಂದಾವರ್ತಿ ಮಾತ್ರ, ಅಂದರೆ ನಿನ್ನೆ ಮಾತ್ರ ಆಗಿರ್ತಕ್ಕಂಥ ಪ್ರಕ್ರಿಯೆ ಆಗುವಂತಹದ್ದು. ಆ ಸೂರ್ಯರಶ್ಮಿ ನೋಡಿ ಎಷ್ಟು ಆನಂದವಾಗಿದೆ. ಗರ್ಭಗುಡಿಯಲ್ಲಿರ್ತಕ್ಕಂಥ ಸ್ವಾಮಿ ಸೂರ್ಯರಶ್ಮಿಯಿಂದ ಅಭಿಷೇಕವಾಗ್ತಿರ್ತಕ್ಕಂಥ ಸುಂದರವಾದ ಕ್ಷಣವನ್ನು ಇದನ್ನು ಕಣ್ತುಂಬಿಸ್ಕೊಳ್ಳೋದಕ್ಕೆ ನಿನ್ನೆ ಸಾವಿರಾರು ಜನ ದೇವಾಲಯದತ್ತ ಧಾವಿಸಿದ್ರು. ಅದನ್ನು ಈಗ ತಾವು ನೋಡ್ತಾ ಇದ್ದೀರಿ. ಎಲ್ಲರೂ ಪ್ರಾರ್ಥನೆ ಮಾಡಿ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ಹೇಳ್ತಾ
ಈ ಸೂರ್ಯರಶ್ಮಿಯ ವಿಶೇಷವಾಗಿರೋ ಅಭಿಷೇಕವನ್ನು ದರ್ಶನ ಮಾಡೋಣ. ನಿರಾಹಾರೋ ಮಹೇಶ್ವರ ನಕ್ತಂ ಭವಿಷ್ಯಾಮಿ ದೇವೇಶ ಏಕಬಿಲ್ವಂ ಶಿವಾರ್ಪಣಂ ರಾಮಲಿಂಗ ಪ್ರತಿಷ್ಠಾ ಚ ವೈವಾಹಿಕ ಕೃತಂ ತಥಾ ತಟಾಕಾದಿ ಏಕಬಿಲ್ವಂ ಶಿವಾರ್ಪಣಂ ಅಖಂಡ ಬಿಲ್ವಪತ್ರಂ ಚ ಸಂಪೂರ್ಣವಾಗಿ ಇರ್ತಕ್ಕಂಥ ಆ ಸಾಂಬ ಸದಾಶಿವನ ಶಿವಲಿಂಗಕ್ಕೆ ಪೂರ್ಣವಾಗಿ ಆ ಸೂರ್ಯರಶ್ಮಿ ಬೀಳುತ್ತೆ. ಗರ್ಭಗುಡಿ ತಳಭಾಗದಲ್ಲಿರ್ತಕ್ಕಂಥದ್ದು ಒಂದು ತುಂಬ ದೊಡ್ಡದಾದಂಥ ಒಂದು ಬೆಟ್ಟ. ಆ ಬೆಟ್ಟದ ಒಂದು ಗುಹೆಯಲ್ಲಿರ್ತಕ್ಕಂಥ ಶಿವಲಿಂಗ. ಆ ಗುಹೆಯಲ್ಲಿರ್ತಕ್ಕಂಥ ಶಿವಲಿಂಗದ ಮೇಲೆ ಆ ಸೂರ್ಯರಶ್ಮಿ ಬೀಳಬೇಕಾದ್ರೆ ಅಂದಿನ ವಾಸ್ತುತಜ್ಞರು, ವಿಜ್ಞಾನ ಅಥವಾ ಜ್ಯೋತಿಷ್ಯ ಅಥವಾ ವಿಶೇಷವಾಗಿರ್ತಕ್ಕಂಥ ಭಗವತ್ ಸಂಕಲ್ಪ, ಭಗವಂತನ ಆ ಸಾಕ್ಷಾತ್ಕಾರ, ಸೂರ್ಯನ ಕಿರಣಗಳು ಹೀಗೆ ಬೀಳುವಾಗ ಇಂಥ ಸಾನ್ನಿಧ್ಯದಲ್ಲಿ ಇರಬೇಕು ಅಂತ ಹೇಳಿ ಅಂದು ಯಾವ ಮಹರ್ಷಿಗಳು, ಗುರುಗಳು ಯಾರೆಲ್ಲ ಸೇರಿ ಅದನ್ನು ಪ್ರತಿಷ್ಠಾಪನೆ ಮಾಡಿದ್ರು, ಗವಿಗಂಗಾಧರೇಶ್ವರನ ಸಾನ್ನಿಧ್ಯದಲ್ಲಿ ಇಂದಿಗೂ ಸಹಿತ ನಿತ್ಯೋತ್ಸವವಾಗಿ ನಿತ್ಯ ಪೂಜಾ ಕೈಂಕರ್ಯಗಳು ಅಲ್ಲಿ ನಡೀತಾ ಇದೆ. ಇಂತಹ ಸುಂದರವಾದಂತಹ ದರ್ಶನವನ್ನು ಕಣ್ತುಂಬಿಸ್ಕೊಳ್ಳದೆ ಒಂದು ಪೂರ್ವಜನ್ಮದ ಪುಣ್ಯ. ದರ್ಶನಂ ಪುಣ್ಯಂ ಸ್ಪರ್ಶನಂ ಪಾಪನಾಶನಂ ಅಘೋರ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ ಸಹಸ್ರವೇದ ಪಾಠೇಷು ಬ್ರಹ್ಮಸ್ಥಾಪನಮುಚ್ಯತೆ ಅನೇಕ ವ್ರತಕೋಟೀನಾಂ ಏಕಬಿಲ್ವಂ ಶಿವಾರ್ಪಣಂ ಅನ್ನದಾನ ಸಹಸ್ರೇಷು ಸಹಸ್ರೋಪನಯನಂ ತಥಾ ಅನೇಕ ಜನ್ಮ ಪಾಪಾನಿ ಏಕಬಿಲ್ವಂ ಶಿವಾರ್ಪಣಂ ಬಿಲ್ವಾಷ್ಟಕಮಿದಂ ಪುಣ್ಯಂ ಯಃ ಪಠೇತ್ ಶಿವಸನ್ನಿಧೌ ಶಿವಲೋಕಮವಾಪ್ನೋತಿ ಏಕಬಿಲ್ವಂ ಶಿವಾರ್ಪಣಂ ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂ ಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ ತ್ರಿಶಾಖೈಃ ಬಿಲ್ವಪತ್ರೈಶ್ಚ अच्छिद्रैः कोमलैः शुभैः तव पूजां करिष्यामि एकबिल्वं शिवार्पणं कोटिकन्या महादानं तिलपर्वतकोटयः काञ्चनं शैलदानेन एकबिल्वं शिवार्पणं काशीक्षेत्रनिवासं च कालभैरवदर्शनम् प्रयागे माधवं दृष्ट्वा एकबिल्वं शिवार्पणम् इन्दुवारे व्रतं स्थित्वा निराहारो महेश्वर नक्तं भविष्यामि देवेश एकबिल्वं शिवार्पणम् रामलिङ्गप्रतिष्ठा च वैवाहिककृतं तथा तटाकादि ಗರ್ಭಗುಡಿಯಲ್ಲಿ ಸ್ವಾಮಿಗೆ ಯಾವುದೇ ತರಹ ವಿದ್ಯುತ್ ಬೆಳಕಾಗಲಿ ಅಥವಾ ಯಾವುದೇ ಬೆಳಕಿಲ್ದಿರ ಬರೀ ತುಪ್ಪದ ದೀಪ ಜೊತೆಗೆ ಸೂರ್ಯರಶ್ಮಿ, ಆ ಸೂರ್ಯನ ಕಿರಣಗಳು, ಸಂಧ್ಯಾಕಾಲದ ಸೂರ್ಯನ ಕಿರಣಗಳು ಸ್ವಾಮಿ ಮೇಲೆ ಆ ವಿಗ್ರಹದ ಮೇಲೆ ಇರ್ತಕ್ಕಂಥದ್ದು, ಸಾಂಬ ಸದಾಶಿವನ ಶಿವಲಿಂಗದ ಮೇಲೆ ಬಿದ್ದಿರತಕ್ಕಂಥದ್ದು. ಅದಕ್ಕೆ ಗೋಕ್ಷೀರದಿಂದ ಪಂಚಾಮೃತ ಅಭಿಷೇಕವನ್ನು ಮಾಡ್ತಿರ್ತಕ್ಕಂಥ ಆ ಅಭಿಷೇಕದ ದರ್ಶನವನ್ನು ನಾವು ಮಾಡ್ತಾ ಇದ್ದೀವಿ. ಓಂ ನಮಃ ಶಿವಾಯ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಸಾಂಬ ಸದಾಶಿವನ ಅನುಗ್ರಹ ನಾಡಿನ, ರಾಜ್ಯದ, ದೇಶದ ಸಮಸ್ತರ ಮೇಲೂ ಇರಲಿ. ಗವಿಗಂಗಾಧರೇಶ್ವರರ ಅನುಗ್ರಹ ಎಲ್ಲರಿಗೂ ಇರಲಿ. ಯಾಕೆಂದರೆ ಇದೆಲ್ಲವನ್ನು ಸಹಿತ ನೋಡೋದೇ ಒಂದು ಭಾಗ್ಯ. ವರ್ಷಕ್ಕೊಂದಾವರ್ತಿ ಸಿಗುವಂತಹ ಇಂತಹ ಒಂದು ಸುವರ್ಣಾವಕಾಶವನ್ನು ಎಲ್ಲರೂ ಕಣ್ತುಂಬಿಸ್ಕೊಂಡ್ವಲ್ಲ. ಇವತ್ತು ಇದನ್ನು ನೋಡದೆ ಒಂದು ಆನಂದ ಅಂತ ಹೇಳ್ಬೋದು. ಯಾಕೆಂದರೆ ನಿನ್ನೆ ಸಿಕ್ಕಿರ್ತಕ್ಕಂಥದ್ದು, ನಿನ್ನೆ ಆಗಿರ್ತಕ್ಕಂಥ ಪ್ರಕ್ರಿಯೆ, ನಿನ್ನೆ ಆಗಿರ್ತಕ್ಕಂಥದ್ದನ್ನು ಆ ಒಂದು ಭಾಗದಲ್ಲಿರ್ತಕ್ಕಂಥ ಭಕ್ತರು ನೋಡಿರ್ತಾರೆ. ಇವತ್ತು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಿಂದ ಇಡೀ ರಾಜ್ಯ ಮತ್ತು ಪಕ್ಕದ ರಾಜ್ಯಗಳು, ದೇಶ ವಿದೇಶದಲ್ಲಿರ್ತಕ್ಕಂಥ ನಮ್ಮ ಕನ್ನಡಿಗರು ಎಲ್ಲ ಮಹರ್ಷಿವಾಣಿ ಕಾರ್ಯಕ್ರಮದ ವೀಕ್ಷಣೆ ಮಾಡ್ತಕ್ಕಂಥ ವೀಕ್ಷಕರುಗಳಿಗೂ ಇವತ್ತು ಮನೆಯಲ್ಲೇ ಕೂತು ನೋಡಿದಂಗೆ ಆಯಿತು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ದರ್ಪಣಾಂಜನ ರಾಶಿಫಲದ ಕಡೆ ಗಮನ ಕೊಡೋಣ. ಭಗವಂತ, ಇದರ ಜೊತೆಗೆ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿ ಸಾನ್ನಿಧ್ಯಕ್ಕೆ ನಮ್ಮೆಲ್ಲರಿಗೂ, ರಾಜ್ಯದ ಜನತೆಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂಥೇಳಿ 2 ಪೂರ್ಣ ಫಲವನ್ನು, 2 ಕಾಯಿನ ನಾವು ಕಳಿಸ್ಕೊಟ್ಟಿದ್ವಿ. ಆ ಕಳಿಸಿರ್ತಕ್ಕಂಥ ಕಾಯಿ ಈಗಾಗಲೇ ಶಬರಿಮಲೆ ಮುಟ್ಟಿದೆ.
ಸ್ವಾಮಿಯ ಸಾನ್ನಿಧ್ಯದಲ್ಲಿ, ಗಣಪತಿಯ ಸಾನ್ನಿಧ್ಯದಲ್ಲಿ ಒಂದು ಕಾಯಿ ಹೊಡೆದು, ಇನ್ನೊಂದು ಶಬರಿಮಲೆ ಮೂಲ ಸಾನ್ನಿಧ್ಯದಲ್ಲಿ 18 ಮೆಟ್ಲುಗಳ ಸಾನ್ನಿಧ್ಯದಲ್ಲಿ ಸಹಿತ ಒಂದು ಕಾಯಿನ ಹೊಡೆದಿರತಕ್ಕಂತಹ ಆ ಸುಂದರವಾದ ಒಂದು ದೃಶ್ಯಗಳಿದೆ. ಎಲ್ಲವನ್ನು ನೋಡೋಣ. ಒಳ್ಳೆಯದಾಗಲಿ. ನನಗೊತ್ತು ಸಾಕಷ್ಟು ಜನ ಕಾಯ್ತಿದ್ದೀರಿ, ರಾಶಿ ಫಲ ಹೇಗಿರುತ್ತೆ, ಇವತ್ತು ಯಾವ್ದು ಮಾಡಿದ್ರೆ ಒಳ್ಳೆಯದು, ಏನು ಮಾಡಿದ್ರೆ ಒಳ್ಳೆಯದಲ್ಲ ತಿಳ್ಕೋಬೇಕು ಅಂತ. ಬನ್ನಿ ಗುರುಜಿಯವ್ರನ್ನ ಕೇಳೋಣ. ಗುರುಜಿ. ಖಂಡಿತಮ್ಮ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ, ರಾಶಿಫಲಗಳತ್ತ ಗಮನ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚಾರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ಇನ್ನು ರಾಶಿಫಲಗಳತ್ತ ಗಮನ ಹರಿಸೋಣ. ಮೊದಲನೇದಾದಂಥದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಾಗಾಗಿ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ತಾವು ಏನು ಸಂಕಲ್ಪವನ್ನು ಮಾಡಿದ್ದೀರೋ, ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ, ಖಂಡಿತ ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಸಂಪೂರ್ಣವಾಗಿ ಹಣಕಾಸಿನ ವಿಚಾರ ಆಗಲಿ, ಅಥವಾ ಭೂಮಿಗೆ ಸಂಬಂಧಪಟ್ಟ ವಿಚಾರ ಆಗಲಿ, ಅಥವಾ ನೀವು ಮಾಡುವಂತಹ ಕಾಯಕದಲ್ಲಿ ಸಂಪೂರ್ಣ ಪ್ರಗತಿ ಇದೆ ಅಂತಲ್ಲ, ಇರೋದರಲ್ಲಿ ಸ್ವಲ್ಪ ಮಟ್ಟಿಗೆ ನೆಮ್ಮದಿಯನ್ನಂತೂ ಖಂಡಿತ ಕಾಣ್ತೀರಿ. ಯಾಕೆಂದರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೋಬೇಕಾದರೂ, ಸಾಧಿಸ್ಕೊಳ್ಬೇಕಾದರೂ ಭಗವಂತನ ಕೃಪೆ ಇರಬೇಕು. ಅಂತಹ ಕೃಪಾ ಕಟಾಕ್ಷದಿಂದ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದಾದಂಥ ಯೋಗ ಫಲ ನಿಮ್ಮದು. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸಾಧ್ಯವಾದಷ್ಟು ಗುರುಗಳ ಆಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ ಬರ್ತಕ್ಕಂಥದ್ದು. ಗುರುರಾಯರ ಅಥವಾ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಅಥವಾ ನಿಮ್ಮ ಧರ್ಮದ ಗುರುಗಳನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ ನಂತರ ಗೋಧಿಯಿಂದ ಮಾಡಿರ್ತಕ್ಕಂಥ ಪದಾರ್ಥವನ್ನು, ಏನಾದರೂ ಗೋಧಿ ಬಿಸ್ಕೆಟೋ ಏನಾದರೂ ಪರವಾಗಿಲ್ಲ, ಅಂತಹದ್ದನ್ನು ಸಣ್ಣ ಪುಟ್ಟ ಮಕ್ಕಳಿಗೊಂದಿಷ್ಟು ಹಂಚಿ. ಹೀಗೆ ಮಾಡೋದ್ರಿಂದ ಮೇಷರಾಶಿ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಸಾಕಷ್ಟು ಲಾಭವನ್ನಂತೂ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರು ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ವ್ಯಾಪಾರದಲ್ಲಾಗಲಿ, ವ್ಯವಹಾರದಲ್ಲಾಗಲಿ, ಕೆಲಸ ಕಾರ್ಯಗಳಲ್ಲಾಗಲಿ, ಅಥವಾ ನೀವು ಅಂದುಕೊಂಡಂಥ ಸ್ಥಿತಿಗತಿಗಳ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದಾಗಲಿ, ಇದೆಲ್ಲವೂ ಸಹಿತ ಒಂದರಿಂದ ಒಂದು ಅದೃಷ್ಟದ ಇದೆ, ಚೆನ್ನಾಗಿದೆ, ಅನುಕೂಲ ಆಗುತ್ತೆ. ಹಾಗೆ ಭಗವಂತ ನೀವು ಅಂದುಕೊಂಡಿದ್ದನ್ನು ಸಾಧನೆ ಮಾಡಿ ಸಾಧಿಸುವಂತಹ ಒಂದು ಚೈತನ್ಯ ಕೊಡ್ತಾನೆ. ಇವತ್ತು ನಿಮ್ಮ ವ್ಯಾಪಾರ, ವ್ಯವಹಾರ, ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಮಂದಗತಿಯಲ್ಲಿ ಸಾಗುವಂಥ ದಿನ. ಅಂದರೆ ಕೆಲಸ ಆಗೋದಿಲ್ವೇನೋ, ಪ್ರಯತ್ನ ವಿಫಲವಾಗ್ತಿದೆಯೇನೋ, ಮನಸ್ಸಿಗೆ ಅಸಮಾಧಾನ ಆಗ್ತಿದೆಯಲ್ಲ ಅನ್ನುವಂಥ ಸನ್ನಿವೇಶವೇ ಇರುತ್ತೆ. ಆದರೂ ಭಯಪಡಬೇಕಾದಿಲ್ಲ. ಇವತ್ತು ಸಾಕಷ್ಟು ಲಾಭವೇ ಇದೆ. ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮ್ಮಾನವನ್ನು ದೂರ ಮಾಡಿಕೊಂಡು ಶಾಂತಿ ನೆಮ್ಮದಿಯನ್ನು ನೆಮ್ಮದಾಗಿಸ್ಕೊಳ್ಳೋದಕ್ಕೋಸ್ಕರ ತಾವು ಮಾಡಬೇಕಾದ್ದು ಒಂದು ದೇವಿಯ ಪ್ರಾರ್ಥನೆ. ಒಂದು ಗ್ರಾಮ ದೇವತೆ ಇರಲಿ, ಮನೆಗಿರ್ತಕ್ಕಂಥ ದೇವಿ ಇರಲಿ, ಅಥವಾ ನಿಮ್ಮ ಜನ್ಮ ಕೊಟ್ಟ ತಾಯಿ ಆಗಲಿ, ಇಲ್ಲಿ ನೀವು ಪಾದಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಮನೆ ದೇವರ ಆಚರಣೆ ಮಾಡ್ತಕ್ಕಂಥದ್ದು ಭಾಳಷ್ಟು ಸೂಕ್ತ. ಇವತ್ತು ನೀವು ಮಾಡುವಂಥ ಪ್ರತಿಯೊಂದು ಕಾಯಕದಲ್ಲೂ ಯಶಸ್ಸನ್ನು ಕಾಪಾಡ್ಕೋಬೇಕಾದ್ರೆ ಭಗವತಿಯ ಆರಾಧನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಸಾಧ್ಯವಾದರೆ ಒಂದು ಚಿಟಿಗೆಯಷ್ಟು ಅವರೇ ಬೆಳೆನ ತೆಗೆದುಕೊಂಡು ಆ ಅವರೇ ಬೆಳೆಯನ್ನು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ವೃಷಭ ರಾಶಿಯಲ್ಲಿರ್ತಕ್ಕಂಥವರ ಸಮಸ್ಯೆಗಳು, ಕಷ್ಟಗಳು ಖಂಡಿತ ದೂರ ಆಗುತ್ತೆ. ಹಾಗೆ ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರು ನಿಮ್ಮ ಮನೋಕಾಮನೆಗಳ ಸಿದ್ಧಿಗೋಸ್ಕರ ತಾವು ಏನು ಸಂಕಲ್ಪ ಮಾಡಿದರೂ ಆ ಸಂಕಲ್ಪವನ್ನು ಪರಿಪಕ್ವತೆ ಸಿದ್ಧಿಪಡಿಸ್ಕೊಳ್ಳೋದಕ್ಕೋಸ್ಕರ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಗಣಪತಿ ಆರಾಧನೆ ಮಾಡ್ತಕ್ಕಂಥದ್ದು. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪತಿ ಆರಾಧನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಗಣಪನ ಆರಾಧನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಮನಸ್ಸಲ್ಲಿ ಒಂದಿಷ್ಟು ಚಂಚಲತೆ ಇದೆ, ಒಂದಷ್ಟು ಅಸಮಾಧಾನದ ಸನ್ನಿವೇಶಗಳಿದೆ. ಮಾಡುವಂತಹ ಕೈಂಕರ್ಯಗಳಲ್ಲಿ ಎಲ್ಲೋ ಒಂದಿಷ್ಟು ಲಾಭ ಕಾಣದಂಥ ರೀತಿ ಇದೆಯಲ್ಲ ಅನ್ನುವಂತಹ ಮನಸ್ಥಿತಿ ಇದೆ. ಆದರೂ ಸಹಿತ ನಿಮ್ಮ ಮನಸ್ಸಲ್ಲಿ ಶ್ರದ್ಧಾಭಕ್ತಿಯಾಗಿ ತಾವು ಮಾಡುವಂಥ ಅಥವಾ ತಾವು ತೆಗೆದುಕೊಳ್ಳುವಂಥ ನಿಲುವಲ್ಲಿ ಶ್ರದ್ಧೆಯಿಂದ ನೀವು ಪ್ರಾರ್ಥನೆ ಮಾಡಿದ್ದೆ ಆದರೆ ಅಸಮಾಧಾನವಾದ ಯಾವುದೂ ಅಲ್ಲ, ಅಥವಾ ಅಸಾಧ್ಯವಾದ ಯಾವುದೂ ಅಲ್ಲ, ಎಲ್ಲವನ್ನೂ ಸಾಧನೆ ಮಾಡ್ಕೊಳ್ತೀರಿ. ಆದರೆ ಇವತ್ತಿನ ದಿವಸ ತಾಯಿ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಬೇಕು. ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡಿ ಶ್ರದ್ಧೆಯಿಂದ ಭಕ್ತಿಯಿಂದ ಆರಾಧನೆ ಮಾಡಿ. ಮನೋದೇವರಂದರೆ ನಿಮ್ಮ ಮನೋಕಾಮನೆಗಳ ಸಿದ್ಧಿಪಡಿಸ್ಕೊಳ್ಳೋದಕ್ಕೂ ಅನುಕೂಲ ಆಗುತ್ತೆ. ಹಾಗೆ ಇವತ್ತಿನ ದಿವಸ ಒಂದು ಚಿಟಿಕೆ ಅಕ್ಕಿ, ಒಂದು ಚಿಟಿಕೆ ಹೆಸರು ಕಾಳು, ಅಕ್ಕಿ ಮತ್ತು ಹೆಸರು ಎರಡೂ ಸಹಿತ ಏಕಕಾಲದಲ್ಲಿ ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಒಂದಷ್ಟು ಕರ್ಮದೋಷಗಳು ದೂರ ಆಗುತ್ತೆ. ಯಾಕೆಂದರೆ ಕೆಲವೊಂದಿಷ್ಟು ಸಮಸ್ಯೆಗಳೆಂಬತಕ್ಕಂಥದ್ದು ಯಾವಾಗ ಹೇಗೆ ಎದುರಾಗುತ್ತೋ ಗೊತ್ತಾಗೋದಿಲ್ಲ. ಆದರೆ ಇವತ್ತಿನ ದಿವಸ ಅಂತಹ ದೋಷಗಳಿಂದಲೂ ಸಿದ್ಧ ಮುಕ್ತರಾಗಿ ಒಂದಷ್ಟು ಶಾಂತಿ ನೆಮ್ಮದಿಯನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮಹಾವಿಷ್ಣು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಒಳ್ಳೆಯದು. ವಿಷ್ಣು ದೇವರಿಗೆ ಒಂದೆರಡು ತುಳಸಿ ದಳವನ್ನಿಟ್ಟು ಪ್ರಾರ್ಥನೆ ಮಾಡಿ, ಹಾಗೆ ಗುರು ಹಿರಿಯರು ಹೇಳುವಂತಹ ಮಾತನ್ನು ಆಲಿಸಿ, ಮತ್ತು ಹಣಕಾಸಿನ ವಿಚಾರಕ್ಕೆ ಬಂದಾಗಂತೂ ಬಹಳ ಎಚ್ಚರಿಕೆಯಿಂದ ಇರಿ.
ವ್ಯಾಪಾರ ವ್ಯವಹಾರದಲ್ಲಿ ಆಗುವಂತಹ ಲಾಸು ಅಥವಾ ಏನೋ ಅಸಮಾಧಾನ ಅಂತಿದ್ದಾಗ ಭಯಪಡಬೇಡಿ, ಅಂಜಬೇಡಿ. ಇವತ್ತಿನ ದಿವಸ ಒಂದಿಷ್ಟು ಸಮಸ್ಯೆ ಆದರೂ ಸಹಿತ ಬೆಳಗ್ಗೆ ಎದ್ದರೆ ನಾಳಿನ ಸೂರ್ಯನ ಕಿರಣ ನಿಮಗೆ ಒಳ್ಳೆಯದಾಗುತ್ತೆ, ಒಳ್ಳೆಯ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಕಾಣಬಹುದು. ಮನಸ್ಸಿಗಿಷ್ಟು ಅಸಮಾಧಾನ ಆಗ್ಬೋದು, ಒಂದಿಷ್ಟು ನೋವಿನ ಸಂಗತಿಗಳು ನಿಮ್ಮನ್ನು ಬಾಧಿಸಬಹುದು. ಆದರೂ ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ಇವತ್ತಿನ ದಿವಸ ತಾವು ತೆಗೆದುಕೊಳ್ಳುವಂತಹ ಪ್ರತಿಯೊಂದು ನಿಲುವು ತೀರ್ಮಾನದಲ್ಲೂ ಹೆಚ್ಚೆಚ್ಚು ಲಾಭವಿದೆ. ಹಾಗೆ ಭಗವತಿನ ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಇವತ್ತು ಕಪ್ಪು ಬಣ್ಣದ ಶ್ವಾನಕ್ಕೆ, ಸಂಪೂರ್ಣವಾಗಿ ಕಪ್ಪಿರ್ತಕ್ಕಂತಹ ಕಪ್ಪು ಬಣ್ಣದ ಶ್ವಾನಕ್ಕೆ ನಿಮ್ಮ ಕರಹಸ್ತದಿಂದ ಒಂದಷ್ಟು ಬಿಸ್ಕೆಟೋ ಬ್ರೆಡ್ಡೋ ಏನೋ ಹಾಕೋದ್ರಿಂದ ಅಥವಾ ಒಂದು ಗೋಧಿಯ ರೊಟ್ಟಿಯನ್ನು ನೀವೇ ತಯಾರು ಮಾಡಿ ಹಾಕೋದ್ರಿಂದ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಸಾಕಷ್ಟು ದಿನಗಳಿಂದ ಕೆಲಸವನ್ನು ಮಾಡಿ ಅದರಿಂದ ಸರಿಯಾದ ಒಳ್ಳೆಯ ಒಂದು ರಿಸಲ್ಟ್ಸ್ ಬರ್ದಿರ, ಒಳ್ಳೆಯ ಒಂದು ಫಲ ಸಿಗದಿರ ಒದ್ದಾಡ್ತಿರ್ತಕ್ಕಂಥವ್ರಿಗೆ ಇವತ್ತು ತಾವು ತೆಗೆದುಕೊಳ್ಳುವಂತಹ ನಿಲುವು ತೀರ್ಮಾನದಲ್ಲಿ ಹೆಚ್ಚು ಲಾಭವಿದೆ. ಜೊತೆಗೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತಕ್ಕಂಥ ದಿನವೂ ಹೌದು. ಆದರೆ ಕರ್ಕಾಟಕ ರಾಶಿಯವರು ಇರ್ತಕ್ಕಂಥ ಅವರ ಮನಸ್ಸು, ಅದರಲ್ಲೂ ಹೆಣ್ಣು ಮಕ್ಕಳ ಮನಸ್ಸು ತುಂಬ ಚಂಚಲತೆ ಇರೋದ್ರಿಂದ ಆ ಚಂಚಲತೆಯನ್ನು ದೂರ ಮಾಡ್ಕೋಬೇಕಾದ್ರೆ ನೀವು ಗ್ರಾಮದೇವತೆ ಅಥವಾ ಕಪ್ಪು ಬಣ್ಣದ ಶ್ವಾನಕ್ಕೆ ಆಹಾರ ಹಾಕುವಂಥದ್ದು. ಈ ಒಂದು ಪ್ರಕ್ರಿಯೆಗಳಲ್ಲಿ ತಾವು ಮುಂದಾದರೆ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮೇಷರಾಶಿಯಿಂದ ಆರಂಭ ಆಗಿ ಮೊದಲ 4 ರಾಶಿಗಳಿಗೆ ಈ ದಿನ ಹೇಗಿರುತ್ತೆ ಅಂತ ಗುರುಜಿಯವರು ತಿಳಿಸ್ಕೊಟ್ರು. ಉಳಿದ ರಾಶಿ ಫಲ ಹೇಗಿದೆ ನೋಡೋಣ ಸ್ವಲ್ಪ ಹೊತ್ತಲ್ಲಿ. ಈಗ ಪ್ರಾರಂಭಿಸೋಣ ಸ್ವರ ಜ್ಯೋತಿಷ್ಯ. ಮೊದಲನೇ ಕರೆ ಯಾರು ಮಾಡಿದ್ದಾರೆ ನೋಡೋಣ. ಹಲೋ ಹಲೋ, ನಮಸ್ಕಾರ. ನಮಸ್ಕಾರ ಮೇಡಮ್. ಹಾಸನಿಂದ ಪುನೀತ್ ಅಂತ ಕರೆ ಮಾಡಿದ್ದೀನಿ. ಯಾರ ಬಗ್ಗೆ ಪ್ರಶ್ನೆ ಕೇಳಬೇಕಿತ್ತು ಸರ್? ನನ್ನ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ಮಾತಾಡಿ, ಖಂಡಿತವಾಗ್ಲೂ ಗುರುಜಿ ಅವರೊಂದಿಗೆ. ಹಲೋ. ಹಲೋ ಗುರುಜಿ, ನಮಸ್ತೆ ಗುರುಜಿ. ನಮಸ್ತೆ. ಕೋಟಿ ನಮಸ್ಕಾರಗಳು. ಹೇಳಪ್ಪ ಗುರುಜಿ, ನಾನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದೀನಿ. ಇವಾಗ ಒಂದು ಫಿಲಮ್ ಅಲ್ಲಿ ಸೆಕೆಂಡ್ ರೋಲ್ ಮಾಡಿದ್ದೀನಿ, ಆಕ್ಟ್ ಮಾಡಿದ್ದೀನಿ. ಅದ್ ನನ್ಗೆ ಒಳ್ಳೇದಾಗತ್ತೆ. ಸಿನಿಮಾ ಫೀಲ್ಡ್ ಅಲ್ಲಿ ತುಂಬಾ ಆಸೆಗಳು ಇಟ್ಕೊಂಡಿದ್ದೀನಿ, ಏನೇನೋ ಮಾಡ್ಬೇಕಂತ. ನೋಡು ಮಗು, ನಾವು ಆಸೆ ಇಟ್ಕೊಂಡು ನಾವು ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯಕ್ಕೆ ಲೋಪ ಬಾರದಂತ ರೀತಿ ನಡ್ಕೊಂಡ್ರೆ ಭಗವಂತ ನಮಗೆ ಕೊಟ್ಟಂತಹ ಕಾಯಕವನ್ನ, ಈಗ ನೀನು ಏನು ಚಿತ್ರನಟನಾಗಬೇಕು, ಒಂದು ಒಳ್ಳೆ ಚಿತ್ರೋದ್ಯಮದಲ್ಲಿ ಒಂದು ಒಳ್ಳೆ ಹೆಸರು ಮಾಡಬೇಕು ಅಂತ ನೀನೇನು ಸಂಕಲ್ಪ ಮಾಡಿದ್ಯಲ್ಲ, ಇದು ಬರೀ ಸಂಕಲ್ಪವಾಗಿದ್ದರೆ ಸಾಲದು. ಅದಕ್ಕೆ ಸಂಬಂಧಪಟ್ಟಂಥ ರೀತಿ ನೀನು ಭಾಳ ಹಾರ್ಡ್ ವರ್ಕ್ ಮಾಡಬೇಕು, ಕೆಲಸ ಕಾರ್ಯವನ್ನು ಮಾಡಬೇಕು. ಇದು ಜನ ಮೆಚ್ಚಿಸೋದಕ್ಕಿಂತ ಜನಾರ್ದನನ ಮೆಚ್ಚಿಸುವಂಥ ಪ್ಲಾನಲ್ಲಿ ಇರಬೇಕು ನೀನು. ಅಂದರೆ 4 ಜನ ಮೆಚ್ಚಿ ನಿನ್ನ ಶಬಾಷ್ಗಿರಿ ಕೊಟ್ಟರೆ ನಿನ್ನ ಮನಸ್ಥಿತಿ ಎಲ್ಲೋ ಹೊರಟೋಗ್ಬಿಡುತ್ತೆ. ಆದರೆ ನಿನ್ನ ಜನ ಏನೇ ಹೇಳಿದ್ರು ಸಹಿತ ನಿನಗೆ ಒಳ್ಳೇದಿರಲಿ ಕೆಟ್ಟದ್ದಿರಲಿ ಮರಳಿ ಪ್ರಯತ್ನ ಮಾಡು ಅಂತ ಎಂಬತಕ್ಕಂತಹ ನುಡಿಗಾದರೂ ಸಹಿತ ತಿಳಿದು ನೀನು ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿದರೆ ನಿನ್ನ ಸ್ವರತರಂಗದಲ್ಲಿ ಮುಂದೊಂದು ದಿವಸ ನೀನು ಒಳ್ಳೆಯ ಒಂದು ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀಯ. ಆದರೂ ನಿನ್ನ ವಿದ್ವತ್ತು, ನಿನ್ನ ಸ್ವರತರಂಗ ಪ್ರಕಾರ ಇದು ನಿನ್ನ ಮನಸ್ಸಿಗೊಂದಿಷ್ಟು ದಿನಗಳ ಆಸೆ ಆಕಾಂಕ್ಷೆಯಿಂದ ಈಡೇರಿಸ್ಕೊಳ್ಳಿಕ್ಕೋಸ್ಕರ ಈ ಉದ್ಯಮ ಅಷ್ಟೇ ನಿನಗೆ. ಆದರೆ ನಿನ್ನ ಜೀವನೋಪಾಯಕ್ಕಾಗಿ ನಿನಗೆ ಬೇಕಾಗಿರ್ತಕ್ಕಂಥ ಮುಂದಿನ ಜೀವನವನ್ನು ನೀನು ಸಾಗಿಸಬೇಕಾದ್ರೆ ನೀನು ಮಾಡುವಂಥ ಉದ್ಯೋಗ ವ್ಯವಹಾರವೇ ಬೇರೆ ಇದೆ. ಇದು ಪ್ರಾರಂಭದ ಕ್ಷಣಗಳಲ್ಲಿ ನಿನ್ನ ಸಂತೋಷ. ಯಾಕೆಂದರೆ ನಿನ್ನ ಜಾತಕದಲ್ಲೂ ಸಹಿತ ಶುಕ್ರ ಆಸ್ಥಾನ ಚೆನ್ನಾಗಿರೋದ್ರಿಂದ, ಯಾರ ಜಾತಕದಲ್ಲಿ ಶುಕ್ರ ಒಳ್ಳೆ ಉಚ್ಚರಾಗಿರ್ತಾನೋ, ಶುಕ್ರ ಒಳ್ಳೆ ಸ್ಥಾನದಲ್ಲಿರ್ತಾನೋ ಅಂತಹವರಿಗೆ ಮಾತ್ರ ಈ ಮಾಧ್ಯಮಗಳು ಅಥವಾ ಚಿತ್ರೋದ್ಯಮ ಅಥವಾ ಹೊರಗಡೆ ಒಂದು ಸಭೆ ಸಮಾರಂಭದಲ್ಲಿ ಸಿಗುವಂಥ ಒಂದು ಸ್ಥಾನಮಾನ ಇದೆಲ್ಲ ಕಲ್ಪಿಸ್ತಕ್ಕಂಥದ್ದು. ಪುನಃ ಶುಕ್ರನ ಆಸ್ಥಾನ ಸ್ವಲ್ಪ ಬದಲಾವಣೆ ಆದರೆ ನಿಮ್ಮ ವೃತ್ತಿ ಧರ್ಮನೂ ಸಹಿತ ಆಟೋಮೆಟಿಕ್ಕಾಗಿ ಬದಲಾಗಿಬಿಡುತ್ತೆ. ಅದಕ್ಕಾಗಿ ಇದು ಯಾವುದೂ ಶಾಶ್ವತವಾಗಿರ್ತಕ್ಕಂಥದ್ದಲ್ಲ. ಆದರೆ ಒಂದಂತೂ ಸತ್ಯ, ನಾವು ಇರುವಷ್ಟು ದಿನ ನಾವು ಮಾಡುವಷ್ಟು ಕೆಲಸ ಶ್ರದ್ಧೆಯಿಂದ ಮಾಡಬೇಕು. ನೀನು ಅದರಂತೆ ನಡ್ಕೊಂಡ್ರೆ ಖಂಡಿತ ಒಳ್ಳೆ ಹೆಸರು ಸಂಪಾದನೆ ಮಾಡ್ತೀಯ. ಒಳ್ಳೆಯದಾಗತ್ತೆ, ಶುಭವಾಗಲಿ. ನೀನಿನ್ನೂ ಚೆನ್ನಾಗಿ ಅಭಿವೃದ್ಧಿ ಆಗಬೇಕು. ಒಳ್ಳೆಯದಾಗಲಿ ಮಗು. ನಿಮ್ಮಲ್ಲಿ ಅದೆಷ್ಟೋ ಜನರ ಕನಸು ಆಸೆಯಾಗಿತ್ತು, ನಮ್ಮ ಹೆಸರಲ್ಲಿ ಶಬರಿಮಲೆಯಲ್ಲಿ ಅಯ್ಯಪ್ಪ ಸ್ವಾಮಿಯ ಸಾನ್ನಿಧ್ಯದಲ್ಲಿ ನಮ್ಮ ಕಾಯಿ ಸಮರ್ಪಣೆ ಆಗಬೇಕು, ನಾವು ಕಳಿಸಿರುವಂತಹ ಕಾಯಿ ಸಮರ್ಪಣೆ ಆಗಬೇಕು ಅಂತ. ಆದರೆ ಸಾಕಷ್ಟು ಜನಕ್ಕೆ ಅದು ಸಾಧ್ಯ ಆಗಲ್ಲ. ಗುರುಜಿ, ನಿಮ್ಮಿಂದಾಗಿ ಸಾಕಷ್ಟು ಜನರ ಆಸೆ ಈಡೇರಿದೆ. ನಮ್ಮ ಕಚೇರಿಗೆ ಬಹಳ ಕರೆಗಳು ಬಂದಿದ್ವು, ಗುರುಜಿಯಿಂದ ಈ ಥರದ್ದೊಂದು ಕಾರ್ಯಕ್ರಮ ಸಾಧ್ಯ ಆಯಿತು, ಅವ್ರಿಗೆ ಧನ್ಯವಾದಗಳನ್ನು ತಿಳಿಸಿ ಅಂತ. ಅದು ಬಂದಂತಹ ಕರೆ ಒಂದಷ್ಟಾದರೆ ಅದಾದ ಮೇಲೆ ಅಲ್ಲಿ ಏನಾಯಿತು ಅನ್ನೋದು ಬೇಕಿತ್ತಲ್ಲ. ಇಲ್ಲಿಂದ ಏನೋ 2 ಪೂರ್ಣ ಫಲವನ್ನು ತಂದ್ವಿ, ಭಗವಂತನಿಗೆ ಸಮರ್ಪಿಸಿದ್ವಿ, ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಗೆ ಆರಾಧನೆ ಮಾಡಿದ್ವಿ. ಆ ಪೂರ್ಣ ಫಲವನ್ನು ಒಬ್ಬ ಗುರುಸ್ವಾಮಿಗಳಿಗೆ ಜವಾಬ್ದಾರಿ ಕೊಟ್ವಿ. ಆದರೆ ಕೊಟ್ಟಂತಹ ಪೂರ್ಣ ಫಲ ಭಗವಂತನ ಸಾನ್ನಿಧ್ಯಕ್ಕೆ ಸೇರ್ತಾ ಆ ಭಗವಂತನ ಸಾನ್ನಿಧ್ಯವನ್ನು ಒಂದಿಷ್ಟು ದರ್ಶನ ಮಾಡಬೇಕಾದ್ರೂ ಸಹಿತ ಅದು ನಮ್ಮ ಪೂರ್ವಜನ್ಮದ ಪುಣ್ಯವೇ ಅಲ್ವಾ. ಆ ಭಗವಂತನಲ್ಲಿ ನಮ್ಮ ಇಲ್ಲಿಂದ ನಾವು ಸಂಕಲ್ಪ ಮಾಡಿದಂಥ ಎಲ್ಲರ ಸಮ್ಮುಖದಲ್ಲಿ ನೀವೆಲ್ಲರೂ ಸಹಿತ ಸ್ವಾಮಿಯೇ ಶರಣಮಯ್ಯಪ್ಪ ಎಂಬತಕ್ಕಂತಹ ಒಂದು ಮಂತ್ರವನ್ನು ಹೇಳಿ
ನೀವು ಆ ಕಾಯಿನ ಪೂರ್ಣ ಫಲವನ್ನು ಕಳಿಸಿದ್ರಲ್ಲ ನೋಡಿ, ಆ ಕಾಯಿ ಅಲ್ಲಿ ಹೋಗಿದೆ, ಶಬರಿಮಲೆಯಲ್ಲಿ ಸೇರಿದೆ. ಶಬರಿಮಲೆ ಶ್ರೀ ಧರ್ಮಶಾಸ್ತ್ರ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಕಾಯಿ ಈಗ ಭಗವಂತನಿಗೆ ಸಮರ್ಪಣೆ ಆಗ್ತಾ ಇದೆ. 18 ಮೆಟ್ಲುಗಳ ಒಡೆಯನ ಸಾನ್ನಿಧ್ಯದಲ್ಲಿ ಕಾಯಿನ ಸಮರ್ಪಿಸ್ತಿರ್ತಕ್ಕಂಥದ್ದನ್ನು ತಾವು ದರ್ಶನ ಮಾಡ್ತಿದ್ದೀರಿ. ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ. ಅಲ್ಲಿನ ಸ್ವಾಮಿಗಳು ಮಾತಾಡಿದ್ದಾರೆ, ಆದರೆ ಸ್ವರ ಸ್ಪಷ್ಟತೆ ಇಲ್ಲ. ಅದರಿಂದ ಆ ಒಂದು ವಿಡಿಯೋನ, ಅಲ್ಲಿರ್ತಕ್ಕಂಥ ಸ್ವರವನ್ನು ನಿಮಗೆ ನಾವು ಆಲಿಸ್ಲಿಕ್ಕೆ ಆಗ್ತಿಲ್ಲ. ಆದರೂ ಸಹಿತ ನೀವು ಕಣ್ಣಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಅಲ್ಲಿ ಬಂದಂತಹ, ಅಲ್ಲಿ ಇವತ್ತು ಕಾಯಿ ಹೊಡಿತಿರ್ತಕ್ಕಂಥ ಗುರುಸ್ವಾಮಿಗಳು ವಾಸು ಗುರುಸ್ವಾಮಿಗಳು ಅಂತ ಹೇಳಿ ಅವರೇ ಕಾಯಿ ತೆಗೆದುಕೊಂಡು ಹೋಗಿದ್ದು. ನೋಡಿ, ಜೋಡಿ ಕಾಯಿದು. ಈ ಕಾಯಿನ ನಾವು ಕಳಿಸ್ಕೊಟ್ಟಿದ್ದೀವಿ. ಈ ಕಾಯಿ ಭಗವಂತನ ಪಾದಕ್ಕೆ ಸೇರಿದೆ. ಅಂದರೆ ನಿಮ್ಮೆಲ್ಲರ ಮನೋಕಾಮನೆಗಳು ಸಿದ್ಧಿಯಾಗಿದೆ ಅಂತಲೇ ಸಂಕಲ್ಪ. ಯಾಕೆಂದರೆ ಇಷ್ಟು ಅಚ್ಚುಕಟ್ಟಾಗಿ ಇಲ್ಲಿ ನಾವು ಕಳಿಸಿದಂತಹ ಕಾಯಿ ಶಬರಿಮಲೆ ಪಾದ ಮುಟ್ಟಿದೆ, ಭಗವಂತನ ಸಾನ್ನಿಧ್ಯದಲ್ಲಿದೆ. ಒಂದು ಕಾಯಿ ಪಂಪಾಲಿರ್ತಕ್ಕಂತಹ ಗಣಪನ ಸನ್ನಿಧಾನಕ್ಕೆ, ಮತ್ತೊಂದು ಕಾಯಿ ಸ್ವಾಮಿಯ 18 ಮೆಟ್ಲುಗಳ ಸಾನ್ನಿಧ್ಯಕ್ಕೆ. ಈ ಹಿಂದೆ ಹೊಡೆದದ್ದು 18 ಮೆಟ್ಲು ಆಯಿತು. ಈಗ ಗಣಪತಿಯ ಸಾನ್ನಿಧ್ಯದಲ್ಲಿ ಅಲ್ಲಿ ಮೆಟ್ಲಲ್ಲಿ ಅಲ್ಲಿ ಕಾಯಿ ಹೊಡಿತಾ ಇದ್ದಾರೆ. ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಹರಿಹರ ಸುತನೇ ಶರಣಮಯ್ಯಪ್ಪ, ಕನ್ಯಮೂಲ ಗಣಪತಿ ಭಗವಾನೇ ಶರಣಮಯ್ಯಪ್ಪ, ನಯ್ಯಾಭಿಷೇಕ ಪ್ರಿಯನೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ. ಭಗವಂತನ ಸಂಪೂರ್ಣ ಅನುಗ್ರಹ ನಾಡಿನ ದೇಶದ ಸಮಸ್ತರಿಗೂ ಇರಲಿ. ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಅನುಗ್ರಹ ತಮ್ಮೆಲ್ಲರಿಗೂ ಉಂಟಾಗಲಿ, ಒಳ್ಳೆಯದಾಗಲಿ. ಇನ್ನು ರಾಶಿ ಫಲಗಳತ್ತ ಗಮನ ಹರಿಸೋಣ. ಸಿಂಹರಾಶಿ. ಸಿಂಹರಾಶಿ ಸಿಂಹ ಲಗ್ನದಲ್ಲಿರ್ತಕ್ಕಂಥವ್ರು ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಚಂದ್ರ ಗುರು ಮನಸ್ಕಾರಕ, ಕಾರ್ಯಸಿದ್ಧಿ ಎರಡೂ ಸಹಿತ ಸಿಂಹರಾಶಿಯವರಿಗಿದೆ. ಸಿಂಹರಾಶಿ ಸಿಂಹ ಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತು ತಾವು ತೆಗೆದುಕೊಳ್ಳುವಂಥ ಪ್ರತಿಯೊಂದು ನಿಲುವು ತೀರ್ಮಾನದಲ್ಲೂ ಅರ್ಥಗರ್ಭಿತವಾದಂಥ ಬದುಕನ್ನು ಕಾಣ್ತೀರಿ. ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ಹಿನ್ನಡೆ ಇದ್ದರೂ ವ್ಯವಹಾರಗಳಲ್ಲಿ ಒಂದು ಗುಣದಲ್ಲಾಗಲಿ, ಅಥವಾ ನೀವು ಅಂದುಕೊಂಡಿದ್ದನ್ನು ಸಾಧನೆ ಮಾಡತಕ್ಕಂಥದ್ರಲ್ಲಾಗಲಿ, ಅಥವಾ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮ್ಮಾನವನ್ನು ದೂರ ಮಾಡ್ಕೊಳ್ಳೋಂಥದ್ರಲ್ಲಾಗಲಿ ಎಲ್ಲೂ ಕೊರತೆ ಇಲ್ಲ. ಭಗವಂತನ ಕೃಪೆ, ಆತನ ಕಟಾಕ್ಷ ನಿಮ್ಮ ಮೇಲಿದೆ. ಹಾಗೆ ತಾವು ಮಾಡಬೇಕಾಗಿರ್ತಕ್ಕಂತಹ ಮಾಡುವಂತಹ ಕೆಲಸ ಕಾರ್ಯಗಳು ಹೆಚ್ಚಿನ ಯಶಸ್ಸಾಗಿರಲಿ. ಹಾಗೆ ಯಾವುದೇ ವ್ಯಾಪಾರ ವ್ಯವಹಾರಗಳಲ್ಲೂ ಸಹಿತ ಅರ್ಥಗರ್ಭಿತವಾದಂಥ ಬದುಕು ಕಾಣುವಂಥದ್ದಾಗಲಿ. ಸಿಂಹರಾಶಿ ಸಿಂಹ ಲಗ್ನದಲ್ಲಿರ್ತಕ್ಕಂಥ ಸ್ತ್ರೀಯರು, ಹೆಣ್ಣು ಮಕ್ಕಳು ಒಂದಿಷ್ಟು ಮೌನದಿಂದಿರಿ. ಯಾಕೆಂದರೆ ಈ ದಿನ ನಿಮ್ಮ ಮಾತು ಎಲ್ಲೋ ಒಂದು ಕಡೆ ಮನಸ್ಸಿಗೆ ನೋವುಂಟಾಗುವಂಥ ಪರಿಸ್ಥಿತಿ ಇರ್ಬೋದು. ಸ್ವಲ್ಪ ಮೌನದಿಂದಿದ್ದು ಭಗವಂತನ ಪ್ರಾರ್ಥನೆ ಮಾಡಿ, ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ. ಇವತ್ತು ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹೀಗೆ ಗುರುಗಳನ್ನು ಪ್ರಾರ್ಥನೆ ಮಾಡೋದ್ರಿಂದ ಸಿಂಹರಾಶಿಯಲ್ಲಿರ್ತಕ್ಕಂಥವರು ಸಾಕಷ್ಟು ಲಾಭವನ್ನು ಕಾಣ್ತೀರಿ. ಒಳ್ಳೆಯ ಮನಸ್ಥಿತಿಯನ್ನು, ಶಾಂತಿ ನೆಮ್ಮದಿಯಿಂದ ಇರ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ವ್ಯಾಪಾರದಲ್ಲಾಗಲಿ, ವ್ಯವಹಾರದಲ್ಲಾಗಲಿ, ಕೆಲಸ ಕಾರ್ಯಗಳಲ್ಲಾಗಲಿ ತಾವು ಬೇರೊಂದು ಕಡೆ ಕೆಲಸ ಮಾಡ್ತಿದ್ದರೂ ನಿಮ್ಮ ವೃತ್ತಿ ಧರ್ಮದ ಅಭಿವೃದ್ಧಿಯನ್ನು ಕಾಣದಂಥ ಪರಿಸ್ಥಿತಿಯಲ್ಲಿದ್ದೀರಿ. ಆದರೆ ಒಂದಷ್ಟು ಜನಕ್ಕೆ, ಒಂದಷ್ಟು ಮನಸ್ಸಿಗೆ ಆಗುವಂತಹ ಒಂದಷ್ಟು ದ್ವಂದ್ವ ಆಲೋಚನೆಗಳು, ಅಸಮಾಧಾನದ ಸನ್ನಿವೇಶಗಳು ದೂರ ಆಗಬೇಕಾದ್ರೆ ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹವನ್ನು ಪಡಿಬೇಕು. ದೈವದ ಅನುಗ್ರಹ ನಿಮಗೆ ಸಿಗಬೇಕಾದ್ರೆ ನೀವು ಮಾಡುವಂತಹದ್ದು, ಮಾಡಬೇಕಾಗಿರ್ತಕ್ಕಂಥದ್ದಾದರೂ ಏನು? ಇವತ್ತಿನ ದಿವಸ, ಇವತ್ತು ವಿಶೇಷವಾಗಿರ್ತಕ್ಕಂಥ ಒಂದು ಮಹಾವಿಷ್ಣುವಿನ ಸಾನ್ನಿಧ್ಯ ಆಗಲಿ, ಅಥವಾ ವಿಷ್ಣು ದೇವರ ಸಾನ್ನಿಧ್ಯದಲ್ಲಿ ತುಳಸಿ ಅರ್ಪಣೆ ಮಾಡ್ತಕ್ಕಂಥದ್ದು, ಅಥವಾ ಒಂದಷ್ಟು ಗೋಧಿ ಮತ್ತು ಬೆಲ್ಲವನ್ನು ಮನೆ ದೇವರಿಗೆ ಪ್ರಾರ್ಥನೆ ಮಾಡಿ ಆ ಗೋಧಿ ಬೆಲ್ಲವನ್ನು ವಿಷ್ಣು ದೇವಾಲಯಕ್ಕಾಗಲಿ ಅಥವಾ ವಿಶೇಷವಾಗಿರ್ತಕ್ಕಂಥ ಗುರು ಸಾನ್ನಿಧ್ಯಕ್ಕಾಗಲಿ ತೆಗೆದುಕೊಂಡು ಕೊಡೋದ್ರಿಂದ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರ ಸಮಸ್ಯೆಗಳು, ಅವರ ಗಂಡಾಂತರಗಳು, ಇರ್ತಕ್ಕಂಥ ಒಂದಷ್ಟು ದೋಷಗಳು ಖಂಡಿತ ದೂರ ಆಗುತ್ತೆ. ಆದರೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರಿಗೆ ಇವತ್ತು ಆರೋಗ್ಯದಲ್ಲಿ ಒಂದಷ್ಟು ವ್ಯತ್ಯಾಸ ಆಗುತ್ತೆ. ಹೆಲ್ತ್ ಬಗ್ಗೆ ಭಾಳ ಕೇರ್ ತೊಗೋಬೇಕು. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಆರೋಗ್ಯದಲ್ಲಾಗುವಂತಹ ವ್ಯತ್ಯಾಸಗಳಿಂದ ಮನಸ್ಸು ಭಾಳಷ್ಟು ನೋವುಂಟಾಗುತ್ತೆ. ಮನಸ್ಸಿನ ಮೇಲೆ ಇಲ್ಲದ ಗದಾಪ್ರಹಾರ ಆಗುತ್ತೆ. ಆದರೆ ಮನಸ್ಸಲ್ಲಾಗುವಂತಹ ಇಂಥ ದೋಷಗಳನ್ನು ದೂರ ಮಾಡ್ಕೋಬೇಕಾದ್ರೆ ಇವತ್ತು ತಾಯಿ ಭುವನೇಶ್ವರಿ ರಾಜರಾಜೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಹಾಗೆ ಯಾದೇವಿ ಸರ್ವದೇಶು ಮಾತೃರೂಪೇಣ ಸಂಸದ ನಮಸ್ತಸ್ಸೈ 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 ನಮೋ ನಮಃ. ಹೀಗೆ ಭಗವತಿಯನ್ನು ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ ಒಂದಷ್ಟು ಗೋಕ್ಷೀರವನ್ನು, ಹಸುವಿನ ಹಾಲು ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಗೋಕ್ಷೀರ, ಮನೆಯಲ್ಲಿ ತರುವಂಥ ಯಾವುದೇ ಹಾಲಾದರೂ 1 ಲೋಟದಷ್ಟು ಸಣ್ಣ ಮಕ್ಕಳಿಗೆ ಕೊಡಿ, ಪ್ರಾರ್ಥನೆ ಮಾಡಿ. ಇದರಿಂದ ಕನ್ಯಾ ರಾಶಿಯವರು ಒಂದಷ್ಟು ಶಾಂತಿ ನೆಮ್ಮದಿಯನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ತುಲಾರಾಶಿ. ತುಲಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮನಸ್ಸಲ್ಲಿ ಆಗುವಂಥ ಆಸೆ ಆಕಾಂಕ್ಷೆಗಳನ್ನು, ಅಥವಾ ನಿಮ್ಮ ವ್ಯಾಪಾರ ವ್ಯವಹಾರದ ಒಂದು ವೃತ್ತಿ ಧರ್ಮವನ್ನು, ಅಥವಾ ನೀವು ಯಾವುದೇ ಒಂದು ಕ್ಷೇತ್ರದಲ್ಲಿ ಉದ್ಯೋಗವನ್ನು ಮಾಡ್ತಿದ್ರೆ ಅಥವಾ ಉದ್ಯೋಗವನ್ನು ಮಾಡಬೇಕು ಅಂದ್ಕೊಂಡಿದ್ರೆ, ಅಥವಾ ನೀವು ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಏನಾದರೂ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ರೆ, ಅಥವಾ ಸ್ವಂತ ಉದ್ಯೋಗ, ಸ್ವಂತ ಭೂಮಿ, ಸ್ವಂತವಾಗಿ ಏನಾದರೂ ಒಂದು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಸಹಿತ ಬಹಳ ಒಳ್ಳೆಯ ಕಾಲ ಈ ಉತ್ತರಾಯಣ ಪುಣ್ಯಕಾಲ.
ಅದರಿಂದ ತುಲಾರಾಶಿಯವರು ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಭಗವಂತ ಈ ಹಿಂದೆ ನಿಮಗೆ ಕೊಟ್ಟಂಥ ಸ್ಥಿತಿಗತಿಗಳಿಗಿನ್ನ ಒಂದು ಪಟ್ಟು ಹೆಚ್ಚಿನಾದ ರೀತಿ ನಿಮ್ಮ ಸ್ಥಾನವನ್ನು ಗಟ್ಟಿ ಮಾಡ್ತಾನೆ, ನಿಮ್ಮದೇ ಆದಂಥ ಬಲವನ್ನು ಕೊಡ್ತಾನೆ, ನಿಮ್ಮ ಮನಸ್ಸಲ್ಲಿ ಒಂದು ನೆಮ್ಮದಿಯನ್ನು ಕೊಡ್ತಾನೆ. ಇಷ್ಟು ದಿವಸ ತಾವು ಸಾಕಷ್ಟು ಕಷ್ಟಗಳನ್ನು ಸಂಕಷ್ಟಗಳನ್ನು ನೋಡಿದ್ದೀರಿ. ಇನ್ನು ಮುಂಬರ್ತಕ್ಕಂಥ ದಿನಗಳಲ್ಲಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಉತ್ತರಾಯಣ ಪುಣ್ಯಕಾಲದಲ್ಲಿ, ಅದರಲ್ಲೂ ಫೆಬ್ರವರಿ 13 ದಾಟಿದ್ರೆ ತುಲಾರಾಶಿಯವರಿಗೆ ಮತ್ತಷ್ಟು ಬೆಳಕಿನ ಕ್ಷಣಗಳು ಸಿಗುತ್ತೆ. ಅದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸಾಂಬ ಸದಾಶಿವನಲ್ಲಿ ಮೊರೆ ಹೋಗುವಂಥದ್ದು. ಶಿವಮಂದಿರಕ್ಕೆ ಹೋಗಿ ಒಂದಷ್ಟು ಬಿಲ್ವಾರ್ಚನೆ, ಬಿಲ್ವಪತ್ರೆ ಅರ್ಚನೆ ಸಂಕಲ್ಪವನ್ನು ಮಾಡಿಸೋದ್ರಿಂದ ಸಾಕಷ್ಟು ಲಾಭವನ್ನಂತೂ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ ಇವತ್ತು ತುಲಾರಾಶಿಯವರು. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಾಗಾಗಿ ಇವತ್ತಿನ ದಿವಸ ನಿಮ್ಮ ರಾಶಿಫಲದಲ್ಲಿ ಚಂದ್ರನು ಚೆನ್ನಾಗಿರೋದ್ರಿಂದ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಂಡು ವ್ಯಾಪಾರ, ವ್ಯವಹಾರ, ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ. ಯಾವುದೇ ಅಸಾಧ್ಯವಾದ್ದನ್ನೋದ್ರ ಸಹಿತ ಸಾಧನೆ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿರ್ತೀರಿ. ವೃಶ್ಚಿಕ ರಾಶಿಯವರು ದೂರಭಾರ ಪ್ರಯಾಣದ ಬಗ್ಗೆಯೂ ಚಿಂತನೆ ಮಾಡ್ತಿರ್ತೀರಿ. ಅದರಲ್ಲೂ ಇವತ್ತು ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ತಮ್ಮ ಮನೋಕಾಮನೆಗಳನ್ನು, ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಆಲೋಚನೆಗಳನ್ನು, ಅಸಮಾಧಾನವನ್ನು ದೂರ ಮಾಡಿಕೊಂಡು ಶಾಂತಿ, ನೆಮ್ಮದಿಯನ್ನು ನಿಮ್ಮದಾಗಿಸ್ಕೊಂಡ್ರೆ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕೊನೆಯ 4 ರಾಶಿಗಳಿಗೆ ಈ ದಿನ ಹೇಗಿರುತ್ತೆ ಸ್ವಲ್ಪ ಹೊತ್ತಲ್ಲೇ ತಿಳ್ಕೊಳ್ಳೋಣ. ಇನ್ನು ಈಗ ಮುಂದಿನ ಕರೆ ಸಿದ್ಧವಾಗಿದೆ, ಯಾರು ಮಾಡಿದ್ದಾರೆ ನೋಡೋಣ. ಹಲೋ ಹಲೋ ಹಲೋ, ನಮಸ್ಕಾರ. ನಮಸ್ಕಾರ ಮೇಡಮ್. ನಿಮ್ಮ ಹೆಸರಮ್ಮ? ನಮ್ಮ ಹೆಸರು ತುಳಸಿ ಅಂತ ಮೇಡಮ್. ಯಾವ ಊರಿಂದ ಕರೆ ಮಾಡ್ತಿದ್ದೀರಾ? ಬೆಂಗಳೂರಿಂದಾನೆ. ಯಾರ ಬಗ್ಗೆ ಪ್ರಶ್ನೆ ಕೇಳಬೇಕಿತ್ತು? ನನ್ ಬಗ್ಗೆ ಮತ್ತೆ ನನ್ನ ಮಕ್ಕಳ ಬಗ್ಗೆ, ಯಜಮಾನ್ರ ಬಗ್ಗೆ. ಓಹೋ, ಮನೆಯವ್ರ ಬಗ್ಗೆ ಎಲ್ಲರೂ ಬಗ್ಗೆನೂ ಪ್ರಶ್ನೆ ಕೇಳಬೇಕು. ಮಾತಾಡಿ ಮಾ ಗುರುಜಿಯೊಂದಿಗೆ. ಸರಿ ಮೇಡಮ್. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನಮ್ಮ ಹೆಸರು ತುಳಸಿ ಅಂತ ಗುರುಜಿ. ಹೇಳಮ್ಮ. ನನ್ನ ಹೆಸರು ತುಳಸಿ, ಆದ್ರೆ ಮಕ್ಕಳ ಬಗ್ಗೆ ಕೇಳ್ಬೇಕಾಗಿತ್ತು. ಹೇಳಮ್ಮ, ಮಾತಾಡುತ್ತೆ. ನಮ್ಮ ಯಜಮಾನ್ರ ಹೆಸರು ವಿಜಯ್ ಕುಮಾರ್ ಅಂತ. ಅವರು ಸರಿಯಾಗಿ ಮನೇಲೇ ಇರಲ್ಲ ಸರ್ ಗುರುಜಿ. ಬರ್ತಾರೆ, ಕೆಲ್ಸಕ್ಕೆ ಹೋಗೋದಿಲ್ಲ, ಎಲ್ಲಿಗೂ ಹೋಗಲ್ಲ, ಜಗಳಾಡ್ಕೊಂಡು ಹೋಯ್ತಾನೆ ಇರ್ತಾರೆ. ಬಂದು ಊಟ ಮಾಡಿ ಮಲಗಿದ್ದು ನಂತರ ಜಗಳ ಶುರುವಾಗುತ್ತೆ. ಜಗಳ ಆಗಿ ತಿರುಗಿ ಆಚೆ ಎಲ್ಲ ಸುತ್ತಾಡ್ಕೊಳ್ತಾರೆ. ತಿರುಗಿ ಆಚೆ ಕಡೆ ಎಲ್ಲ ಬೇಜಾರಾದಾಗ ತಿರುಗಿ ಮನೆಗೆ ಬರ್ತಾರೆ. ತಿರುಗಿ ಊಟ, ನಿದ್ದೆ, ಜಗಳ, ಇಷ್ಟೇ ರೂಟೀನ್. ಗುರುಜಿ ಹೌದು ಗುರುಜಿ. ಎಲ್ಲ ಕೆಲ್ಸಕ್ಕೆ ಹೋಗಿ ಅಂದ್ರೆ ಎಲ್ಲೂ ಹೋಗಲ್ಲ ಗುರುಜಿ. ಯಾವಾಗ ನೋಡಿ ಜಗಳ ಆಡ್ತಾನೆ ಇರ್ತಾರೆ, ಊರಿಗೆ ಹೋಗ್ತಾನೆ ಇರ್ತಾರೆ ಗುರುಜಿ. ಏನು ಮಾಡ್ತೀಯಮ್ಮ, ನೀನು ಹಾಕುವಂಥ ಊಟ ಲಕ್ಷಣವಾಗಿ ಡೈಜೆಷನ್ ಆಗೋ ತನಕ ಮನೇಲಿ ಒಳ್ಳೆ ನಿದ್ದೆ, ಅದಾದಮೇಲೆ ಹೊರ ಪ್ರಪಂಚ, ಮತ್ತು ಜೀವನ ನಡೆಯೋದು ಹೇಗೆ? ಅದೇ ಗುರುಜಿ, ನೀವು ಏನಾರು ಹೇಳ್ಬೇಕು ಗುರುಜಿ. ನಂಗೆ ಚಿಕ್ಕ ಚಿಕ್ಕ ಮಕ್ಕಳು ಗುರುಜಿ. ಕರೆಕ್ಟು. ಈಗ ಮನೆ ಸಂಸಾರ ನಡಿಬೇಕಾದ್ರೆ ಏನಾದ್ರು ಸಣ್ಣ ಪುಟ್ಟ ಕೆಲಸ ಮಾಡಲೇಬೇಕಲ್ಲ. ಹೌದು ಗುರುಜಿ, ಹೇಳಿದ್ರು ಕೇಳೋದೇ ಇಲ್ಲ ಗುರುಜಿ ಅವರು. ಮತ್ತೀಗ ನಿಮ್ಮ ಮನೆಯಲ್ಲಿ ದವಸ ಧಾನ್ಯಗಳಾಗಲಿ ಮತ್ತು ಜೀವನ ನಡೀತಿರೋದಾದ್ರೂ ಹೇಗಮ್ಮ? ಯಾರು ನಡೆಸ್ತಿದ್ದಾರೆ? ನಮ್ಮ ಅಕ್ಕನ ಮನೇಲಿ ಇದ್ದೀನಿ ಗುರುಜಿ. ಅವರು ಮನೆ ಮಾಡಿದ್ದೆ ಗುರುಜಿ. ಅವರು ಮನೆ ಬಾಡಿಗೆ ಕಟ್ನಿಲ್ಲ, ಜಗಳ ಮಾಡ್ಕೊಂತೋದ್ರು. ಈಗ ಅಕ್ಕನ ಮನೇಲಿ ಇದ್ದೀನಿ. ಅವ್ರು ಸ್ವಲ್ಪ ನೋಡ್ಕೊತಾ ಇದ್ದಾರೆ ಗುರುಜಿ. ಆಮೇಲೆ ನಾವ್ ಬೇರೆ ಮನೆ ಹಾಕೋಬೇಕಲ್ವಾ, ಅವ್ರು ಬರ್ತಾರೆ ಇಸ್ವಂತ ಕೇಳ್ಬೇಕು. ನೋಡಮ್ಮ ತಾಯಿ, ನಾನು ಮಾತು ಹೇಳ್ತೇನೆ ಕೇಳು. ಫಸ್ಟು ಮನೆಯವರಿಗೆ ಕೂಡಿಸ್ಕೊಂಡು ಒಂದು ಸರಿಯಾದ ಬುದ್ಧಿ ಹೇಳಬೇಕು. ಹೋದಷ್ಟು ದಿವಸ ತಂದೆ ತಾಯಿ ಮನೆಯಲ್ಲೇ ಇರ್ತಕ್ಕಂಥದ್ದು ಸಭ್ಯತೆ ಅಲ್ಲ, ಲಕ್ಷಣ ಅಲ್ಲ ಅದು. ಮದುವೆ ಮಾಡಿಕೊಟ್ಟು ಈಗಾಗಲೇ 2 ಮಕ್ಕಳಿದ್ದಾರೆ ಅಂತ ಹೇಳ್ತಿದ್ದೆ. ಆ ಮಕ್ಕಳನ್ನೂ ಎಲ್ಲನೂ ಸಹಿತ ಪುನಃ ನೀನು ತವರಿಗೆ ಬಂದುಬಿಟ್ರೆ ಇನ್ನು ಅಕಸ್ಮಾತ್ ನೀನು ಹಿಂದೆ ಮುಂದೆ ಇರ್ತಕ್ಕಂಥ ಮಕ್ಕಳ ಗತಿ ಏನು? ಎಲ್ಲವೂ ಚಿಂತನೆ ಮಾಡಬೇಕಲ್ವಮ್ಮ. ಜೊತೆಗೆ ಹೋದಷ್ಟು ದಿವಸ ಪ್ರಾರಂಭದಲ್ಲಿ ಅಷ್ಟೇ ಲಕ್ಷಣ ಅದು. ಹೋದಷ್ಟು ದಿವಸ ಕಳಿತಾ ಅದಕ್ಕೊಂದು ಲಕ್ಷಣನೂ ಇರಲ್ಲ, ಅದಕ್ಕೊಂದು ಅರ್ಥವೂ ಇಲ್ಲ. ಮನೆಯವ್ರು ಏನು ಓದಿದ್ದಾರೆ? ಏನು ಓದಿಲ್ಲ ಗುರುಜಿ. ವಿದ್ಯೆನೂ ಕೊಡ್ತಾರೆ. ಯಾವಾಗ ನೋಡು ಇಸ್ಬಿಟ್ಟು ಕ್ರಿಕೆಟ್ ಜೂಜು ಅಂತಾನೆ ಹೋಯ್ತಾರೆ ಗುರುಜಿ. ಕೇಳೋದೇ ಇಲ್ಲ. ಇನ್ನಷ್ಟೇ ಎಲ್ಲಿ ಅಕ್ಲಾಯಿ ಹೋಗಿ ಬರುತ್ತೋ, ಎಲ್ಲಿ ಮೂರ್ಖ ಸರ್ಕಸ್ ಜಾಸ್ತಿ ಸಿಗುತ್ತೋ ಅಂತ ಹೇಳಿ ಸಿಗೋ 10 ರೂಪಾಯಿಗೆ ಮನೆಯಿಂದ 100 ರೂಪಾಯಿ ಹೊಡ್ಕೊಂಡು ಹೋಗಿರ್ತಾರೆ. ಇಲ್ಲಿಂದ 100 ರೂಪಾಯಿ ತೊಗೊಂಡೋಗಿ ಅಲ್ಲಿ ಹಾಳು ಮಾಡಿದ್ರೆ 10 ರೂಪಾಯಿ ಕೈ ಹಿಡ್ಕೊಂಡು ಬರ್ತಾರೆ. ಆ 10 ರೂಪಾಯಿ ಸಿಗುವ ಸಂತೋಷ, ಇಲ್ಲಿ 100 ರೂಪಾಯಿನ ಏನು ಮಾಡ್ತಿದ್ದೀವಿ, ಆ 100 ರೂಪಾಯಿನ ಹೇಗೆ ಸಂಪಾದನೆ ಮಾಡ್ತಿದ್ವಿ ಅನ್ನೋದ್ರ ಪರಿಜ್ಞಾನ ಯಾರಿಗೂ ಇರಲ್ಲ. ನೋಡಮ್ಮ, ನಮ್ಮಲ್ಲಿ 3 ವಿಧಾನ ಇದೆ. ಒಂದು ಇಸ್ಪೀಟು, ಜೂಜಾಡ್ತಕ್ಕಂಥದ್ದು, ಹಳದಿ ಕುಡಿತಕ್ಕೆ ಬೀಳುವಂಥದ್ದು. ಆ ಕುಡಿತವನ್ನು ಕಲಿತು ಇವತ್ತು ದಿವಸ ಕುಡಿತಕ್ಕೆ ಬಿದ್ದಿರ್ತಕ್ಕಂಥವ್ರು ಸಹಿತ ಯಾರಿಗೆ ಡ್ರಿಂಕ್ಸ್ ಮಾಡ್ತಿರ್ತಾರಲ್ಲ ಅವ್ರಿಗೂ ಸಹಿತ ಸಂಸಾರ, ಮನೆ ಮಕ್ಕಳು, ಹೆಂಡತಿ, ಇದು ಯಾವುದ್ರ ಬಗ್ಗೆ ಅರಿವಿರೋದಿಲ್ಲ. ಅದೆಲ್ಲ ಏನಾದರೂ ಹಾಕೊಂಡು ಅಲ್ಲಿ ಗಾಳಿಗೆ ತೂರ್ತಾ ಇರ್ತಾರೆ. ಅವ್ರು ಕುಡಿಯೋಕ್ಕೆ ಸಿಕ್ಕಿದ್ರೆ ಸಾಕು, ಅವ್ರು ಕುಡಿದು ರೋಡಲ್ಲಿ ಬಿದ್ದರೆ ಸಾಕು, ಮೋರಿ ಹತ್ರ ಬಿದ್ದರೆ ಸಾಕು, ಇದಿಷ್ಟರ ಬಗ್ಗೆ ಚಿಂತನೆ ಮಾಡ್ತಿರ್ತಾರೆ. ನೋಡ್ತಾ ಇನ್ನೊಂದು ಮಾತು, ನೀನು ಸ್ವಲ್ಪ ಸ್ಟ್ರಿಕ್ಟಾಗಿದ್ದು ನಿನ್ನ ಯಜಮಾನರನ್ನ ಒಂದ್ಸತಿ ಕೂಡಿಸ್ಕೊಂಡು ಒಂದು ಸ್ವಲ್ಪ ಸ್ಟ್ರಿಕ್ಟಾಗಿ ಒಂದು 15 ದಿವಸ ನೀನು ಗಾಂಭೀರ್ಯವಾಗಿ ನಿಂತು ನಿನ್ನ ಸಂಸಾರವನ್ನು ಉಳಿಸ್ಕೊಳ್ಳೋದ್ರ ಬಗ್ಗೆ ಚಿಂತನೆ ಮಾಡು.
ಗಂಡ ಎಲ್ಲೂ ಹೋಗೋದಿಲ್ಲ. ಯಾಕೆಂದರೆ ಅವ್ರು ಇರೋ ಪರಿಸ್ಥಿತಿನಲ್ಲಿ ಸರಿಯಾದ ರೀತಿಯಲ್ಲಿ ಅದೇನೋ ಅಚ್ಚಿಗೆ ಬೆಚ್ಚಿಗೆ ಎದ್ದುಕೋ ಇಲ್ಲಿ ಮಾವನ ಮನೆ ಚೆನ್ನಾಗಿದೆ ಅಂತ ಇಲ್ಲಿರ್ತಕ್ಕಂಥ ಸಭ್ಯತೆ ಅಲ್ಲ. ಅದಕ್ಕೆ ಅಂತ ಸರಿಯಾದ ರೀತಿ ಒಂದು ಚಿಂತನೆ ಮಾಡಿ ಅವ್ರನ್ನ ನೀನು ಸರಿ ದಾರಿ ತಂದ್ಕೋಬೇಕಾದ್ರೂ ನಿನ್ನ ಕರ್ತವ್ಯ. ನೀನು ಅಷ್ಟೇ ಸ್ಟ್ರಿಕ್ಟಾಗಿ ಹೇಳಬೇಕು. ನಾನು ತುಂಬ ದಿವಸ ತಂದೆ ಮನೆಗೆ ಇರೋಕ್ಕಾಗಲ್ಲ, ಅಪ್ಪ ಅಮ್ಮನಲ್ಲಿ ಇರ್ತಕ್ಕಂಥದ್ದು ಲಕ್ಷಣ ಅಲ್ಲ. ನೀವೊಂದು ಮನೆ ಮಾಡಿ ಕಷ್ಟನೋ ಸುಖನ ಗಂಜಿ ಕುಡಿದ್ರು ಆ ಮನೇಲೇ ಕುಡಿತೀನಿ ನಾನು ಅಂತ ಹೇಳಿ ನೀನು ಸ್ವಲ್ಪ ಸ್ಟ್ರಿಕ್ಟ್ ಮಾಡಬೇಕು. ಆವಾಗಷ್ಟೇ ಸಂಸಾರ ಸರಿ ಹೋಗುವಂಥದ್ದು. ಒಳ್ಳೆಯದಾಗಲಿ. ಹೇಳು ಮಗು. ನಮ್ಮ ಅತ್ತೆರು ಹೇಳೋರೆ ಮತ್ತೆ ನಮ್ಮ ಭಾವನು ಹೇಳ್ತಾರೆ ಗುರುಜಿ, ಅವ್ರು ಇವ್ರ ಮತ್ ಕೇಳೋದೇ ಇಲ್ಲ ಗುರುಜಿ, ಯಾರು ಇವ್ರ ಮತ್ನು ಕೇಳ್ತಾ ಇಲ್ಲ. ಅವರು ಕೇಳೋದಿಲ್ಲ ಅಂದರೆ ನಾನೊಂದು ಮಾತು ಹೇಳ್ತೀರಮ್ಮ, ನೀನು ಆ ಥರ ಸ್ಟ್ರಿಕ್ಟ್ ಆಗ್ಬಿಡ್ಬೇಕು. ಇವತ್ತು ಮನೆಯಲ್ಲಿ ಗಂಜಿ ಮಾಡಲಿಕ್ಕೂ ಏನಿಲ್ಲ ಅಂತೇಳಿ ನೀನು ನಿಂತ್ಕೋಬೇಕು. ನೀನು ಸಾಲ ಮಾಡೋಕ್ಕೆ ಹೋಗೋದು, ಇನ್ನೊಬ್ಬರ ಹತ್ರ ಭಿಕ್ಷೆ ಬೇಡುವಂಥದ್ದು, ಇನ್ನೊಬ್ಬರಿಂದ ತಂದು ಇವ್ರಿಗೆ ಊಟ ಹಾಕಿದ್ರೆ ಇಂಥದ್ದೇ ಆಗೋದು. ನಾವು ಇವತ್ತು ಒಂದು ದಿವಸ ಉಪವಾಸ ಇದ್ದರೂ ಪರವಾಗಿಲ್ಲ ಅಂತೇಳಿ ನೀನು ಸ್ಟ್ರಿಕ್ಟಾಗಿ ನಿಂತ್ಕೊಂಡ್ರೆ ಬೆಳಗ್ಗೆ ಎದ್ದರೆ ಅರ್ಧ ಕೆಜಿ ಅಕ್ಕಿ ಸಂಪಾದನೆ ಮಾಡ್ಕೊಂಡು ಬರ್ತಾರೆ ಅವರು. ಆ ಬರೋ ಥರ ನೀನು ಮಾಡಬೇಕು. ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ಅಸಾಧ್ಯವಾದ ಯಾವುದೂ ಅಲ್ಲ ತಾಯಿ, ನೀನೇ ಮಾಡಬೇಕು. ನಿನ್ನ ಗಂಡನ ನೀನೇ ಸರಿಪಡಿಸ್ಕೋಬೇಕು. ಒಳ್ಳೆಯದಾಗತ್ತೆ. ಧೈರ್ಯವಾಗಿರಮ್ಮ. ಕೊನೆಯ 4 ರಾಶಿಗಳಿಗೆ ಈ ದಿನ ಹೇಗಿರುತ್ತೆ ಅಂತ ಬನ್ನಿ ತಿಳ್ಕೊಳ್ಳೋಣ. ಗುರುಜಿ, ಧನುರ್ ರಾಶಿ. ಖಂಡಿತಪ್ಪ. ಇನ್ನು ಧನುರಾಶಿ. ಧನುರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಸಾಕಷ್ಟು ದಿನಗಳಿಂದ ಸಮಸ್ಯೆಯನ್ನು ಹೊತ್ತಿದ್ದೀರಿ, ಕಷ್ಟಗಳನ್ನು ನೋಡ್ತಾ ಇದ್ದೀರಿ, ದಿನಂಪ್ರತಿ ಒಂದಲ್ಲ ಒಂಥರ ನೋವಿನಲ್ಲಿದ್ದೀರಿ. ಆದರೆ ಇವತ್ತಿನ ದಿವಸ ಒಂದಷ್ಟು ಬದಲಾವಣೆ ಕಾಣ್ತೀರಿ. ಯಾಕೆಂದರೆ ಉತ್ತರಾಯಣ ಪುಣ್ಯಕಾಲವೂ ಹೌದು, ನಿಮ್ಮಲ್ಲಿರ್ತಕ್ಕಂತಹ ಕರ್ಮಫಲ ದೂರ ಆಗುವಂಥದ್ದು ಹೌದು. ಜೊತೆಗೆ ತಾವು ಅಂದುಕೊಂಡಂತಹ ಕೆಲಸಗಳನ್ನು ಸಾಕಷ್ಟು ಸಿದ್ಧಿಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ದಿನ. ಆರ್ಥಿಕ ಸಂಕಷ್ಟದಿಂದ ಸಂಪೂರ್ಣ ಮುಕ್ತರಾಗದಿದ್ದರೂ ಬರ್ತಕ್ಕಂಥ ಕಷ್ಟಗಳಿಂದ ಅಂತೂ ಒಂದಿಷ್ಟು ಕಾಲ ನೆಮ್ಮದಿ ಸಿಗುತ್ತೆ. ಹಾಗೆ ತಾವು ನಂಬಿರ್ತಕ್ಕಂಥ ದೈವದ ಅನುಗ್ರಹ ಖಂಡಿತ ನಿಮಗಿರೋದ್ರಿಂದ ಹೆಚ್ಚಿನ ಫಲವನ್ನಂತೂ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತಕ್ಕಂಥ ದಿನವೂ ಹೌದು. ಇವತ್ತಿನ ದಿವಸ ಮಹಾವಿಷ್ಣು ಪ್ರಾರ್ಥನೆಯಿಂದ ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳೋದು ಹೌದು. ಅದಕ್ಕಾಗಿ ಇವತ್ತಿನ ದಿವಸ ಗುರುಗಳ ಸಾನ್ನಿಧ್ಯಕ್ಕೆ ಹೋಗಿ ಗುರುರಾಯರ ಅಥವಾ ಭಗವಾನ್ ಶ್ರೀ ಸದ್ಗುರು ಸಾಯಿನಾಥರ ಅಥವಾ ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ ವಿಷ್ಣು ದೇವರ ಆರಾಧನೆ ಮಾಡಿ ಧನುರಾಶಿಯಲ್ಲಿರ್ತಕ್ಕಂಥವ್ರು ಒಂದಿಷ್ಟು ನೆಮ್ಮದಿಯನ್ನು ಕಾಣ್ತೀರಿ. ಆದರೂ ನಿಮ್ಮ ಮನಸ್ಸು ಯಾರೊಬ್ಬರ ಮಾತನ್ನು ಕೇಳುವಂಥದ್ದಲ್ಲ, ಯಾರೊಬ್ಬರ ಹಿಡಿತಕ್ಕೂ ಸಿಗ್ತಕ್ಕಂಥದ್ದಲ್ಲ. ನಿಮ್ಮ ಮನಸ್ಸಲ್ಲಿ ನಿಮಗೇನು ತೀರ್ಮಾನ ತೊಗೊಳ್ತೀರೋ ಅದರಂತೆ ನಡ್ಕೊಂಡು ಹೋಗ್ತೀರಿ. ಎಲ್ಲೋ ವ್ಯತ್ಯಾಸ ಕಾಣ್ತಾ ಇರ್ತೀರಿ. ನಾನು ಹೋಗೋ ದಾರಿ ಸರಿ ಇಲ್ಲ ಅಂತ ಗೊತ್ತಿದ್ರೂ ಸಹಿತ ಮಂಡತನವಾಗಿ ಅದೇ ದಾರಿಯಲ್ಲಿ ನಡೀತೀರಿ, ಕಣ್ಣೀರು ಹಾಕ್ತೀರಿ. ಇಂತಹ ಪರಿಸ್ಥಿತಿ ನಿಮಗೆ ಆಗ್ತಾ ಇರೋದ್ರಿಂದ ಒಂದಷ್ಟು ಎಚ್ಚರಿಕೆಯಿಂದ ಜಾಗರೂಕತರಾಗಿ ನಡೆದಿದ್ದೆ ಆದರೆ ಖಂಡಿತ ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಒಳ್ಳೆ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತಕ್ಕಂಥ ದಿನ ಅಂತ ಹೇಳಿದ್ದೀರಿ. ಮಧ್ಯಾಹ್ನ ಸರಿಸುಮಾರು 1 ಗಂಟೆ 20 ನಿಮಿಷದಿಂದ 4:15 ತನಕ, 1:20ರಿಂದ 4:15 ತನಕ ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ. ಮನೆ ದೇವರ ಪ್ರಾರ್ಥನೆ ಮಾಡಿ, ಗುರು ಹಿರಿಯರ ಮಾರ್ಗದರ್ಶನದಂತೆ ನಡೀರಿ. ಗುರುಗಳ ಆಸ್ಥಾನಕ್ಕೆ ಹೋಗಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಧನುರಾಶಿಯರು ಒಳ್ಳೆಯ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹವೂ ಚೆನ್ನಾಗಿದೆ. ಇವತ್ತಿನ ದಿವಸ ಸಾಕಷ್ಟು ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮಕರ ಸಂಕ್ರಾಂತಿ ಆದಮೇಲೆ ಮಕರ ರಾಶಿಯವರಿಗೆ ಒಂದಷ್ಟು ಬೆಳಕು ಸಿಗುವಂತಹ ಕಾಲ. ಯಾಕೆಂದರೆ ಗ್ರಹಸ್ಥಿತಿಗಳಲ್ಲಿ ಏನೇ ವ್ಯತ್ಯಾಸ ಆದರೂ ತಾವು ಮಾಡಿರ್ತಕ್ಕಂಥ ಪೂಜಾ ಫಲ ಅಥವಾ ತಮ್ಮಲ್ಲಿರ್ತಕ್ಕಂಥ ಆಧ್ಯಾತ್ಮಿಕತೆ ಅಥವಾ ಒಂದು ಒಳ್ಳೆಯ ಮನಸ್ಸು, ಒಳ್ಳೆಯ ಮನಸ್ಥಿತಿಯಿಂದ ಮಾಡುವಂಥ ಕೆಲಸ ಒಳ್ಳೆಯದಾಗಲಿ, ಒಳ್ಳೆಯ ಕೆಲಸ ಸಿದ್ಧಿ ಆಗಲಿ, ಒಳ್ಳೆಯ ಮನಸ್ಸಿನಿಂದ ನಾವು ಮಾಡುವ ಕೆಲಸ ಯಶಸ್ಸಾಗಲಿ ಅಂತ ನೀವೇನು ಸಂಕಲ್ಪ ಮಾಡಿದ್ರೂ ಖಂಡಿತ ಒಳ್ಳೆಯ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತಿನ ದಿವಸ ಸರಿಸುಮಾರು ಮಧ್ಯಾಹ್ನ 3 ಗಂಟೆಯಿಂದ 4:15 ತನಕ, 3ರಿಂದ 4:15 ಮಧ್ಯದಲ್ಲಿ ತಾವು ತೆಗೆದುಕೊಳ್ಳುವಂತಹ ಯಾವುದೇ ನಿಲುವು ತೀರ್ಮಾನ ಆದರೂ ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ಮಹಾವಿಷ್ಣು ಪ್ರಾರ್ಥನೆ ಮಾಡ್ತೀರಿ. ಒಂದು ವಿಷ್ಣು ದೇವಾಲಯಕ್ಕೆ ಹೋಗಿ ಬರುವಂಥ ಮನಸ್ಥಿತಿ ನಿಮಗಾಗಿರುತ್ತೆ. ಅಥವಾ ಅದಕ್ಕಿಂತ ಹೆಚ್ಚಿನಾಗಿ ಹೇಳಬೇಕಂದ್ರೆ ಒಂದಿಷ್ಟು ದಾನ ಧರ್ಮ, ಮಧ್ಯಾಹ್ನಿಕ ಕಾಲ ನೀವು ಊಟ ಮಾಡೋದಕ್ಕಿಂತ ಮುನ್ನ ಇನ್ನೊಬ್ಬರ ಹಸಿವು ನೀಗಿಸುವಂಥ ಒಂದಷ್ಟು ಕಾಯಕಕ್ಕೆ ನೀವು ಮುಂದಾದರೆ ಖಂಡಿತ ಮತ್ತಷ್ಟು ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ನಿಮ್ಮ ಕರಹಸ್ತದಿಂದ ಇವತ್ತು ಒಂದಷ್ಟು ಗೋವುಗಳಿಗಾಗಲಿ ಅಥವಾ ಶ್ವಾನಗಳಿಗಾಗಲಿ, ಪಶು ಪಕ್ಷಿ ಪ್ರಾಣಿಗಳಿಗಾಗಲಿ ಒಂದಷ್ಟು ದವಸ ಧಾನ್ಯಗಳನ್ನು ಅಥವಾ ಏನೋ ಒಂದಿಷ್ಟು ಪದಾರ್ಥಗಳನ್ನು ಹಾಕೋದ್ರಿಂದ ಸಾಕಷ್ಟು ಲಾಭವನ್ನು ಮಕರ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಹಾಗೂ ಶನಿಯ ಒಂದಷ್ಟು ದೃಷ್ಟಿಕೋನದಿಂದಲೂ ಒಂದಷ್ಟು ಮನಸ್ಸಿಗೆ ಅಸಮಾಧಾನ ಆಗ್ಬೋದು, ಒಂದಷ್ಟು ಲಾಭವನ್ನು ಕಾಣಬಹುದು. ಇದರಲ್ಲೂ ಇವತ್ತಿನ ದಿವಸ ಹೆಚ್ಚು ಫಲಗಳನ್ನೇ ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ. ಇವತ್ತು ನೀವು ಮಾಡುವಂಥ ಕಾಯಕದಲ್ಲಿ ಹೆಚ್ಚೆಚ್ಚು ಲಾಭವಿದೆ. ಆದರೆ ಒಂದಷ್ಟು ಜನದ ಮನಸ್ಸಲ್ಲಿ ಮಾತ್ರ ದ್ವಂದ್ವ ಆಲೋಚನೆ ಇದೆ. ಸರಿಯೋ ತಪ್ಪೋ, ನಾನು ಹೋಗ್ತಾ ಇರ್ತಕ್ಕಂಥ ದಾರಿ ಅನುಕೂಲ ಆಗುತ್ತೋ ಇಲ್ವೋ, ಈ ಪ್ರಕಾರವಾದಂಥ ಮನಸ್ಥಿತಿ. ಆದರೆ ಇದೆಲ್ಲವನ್ನು ಸಹಿತ ದಾಟಿಕೊಂಡು ಒಂದಷ್ಟು ಲಾಭವನ್ನೇ ಕಾಣ್ತೀರಿ. ಸರಿಸುಮಾರು ಮಧ್ಯಾಹ್ನ 2 ನಂತರ 2 ಗಂಟೆವರೆಗೂ ಒಂದು ತರಹ ಇದ್ದರೆ 2 ನಂತರ ಆಗುವಂಥ ಬದಲಾವಣೆಗಳೇ ಸಾಕಷ್ಟು ಇದೆ.
ಇದರಿಂದ ಸಾಕಷ್ಟು ಒಳ್ಳೆಯ ಫಲವನ್ನಂತೂ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತಿನ ದಿವಸ ಸರಿಸುಮಾರು ಮಧ್ಯಾಹ್ನ 3ರಿಂದ 3:20 3 ಗಂಟೆಯಿಂದ 3:20 ಈ ಸಮಯದಲ್ಲಿ ಮಾತ್ರ ಒಂದಷ್ಟು ಎಚ್ಚರಿಕೆ ಇರಲಿ. ಆದಷ್ಟು ಮೌನದಿಂದಿರಿ. ಏನೂ ಈ ಸಮಯದಲ್ಲಿ ಮಾತಾಡೋದು ಬೇಡ, ಯಾವುದು ಕಮಿಟ್ಮೆಂಟ್ ಆಗೋದು ಬೇಡ, ಏನೋ ಒಂದನ್ನು ಮನಸ್ಸಲ್ಲಿ ಇಟ್ಕೊಂಡು ಇನ್ನೇನೋ ಮಾಡಿಕೊಂಡು ಒಂದಷ್ಟು ವ್ಯತ್ಯಾಸ ತಂದುಕೊಳ್ಳೋದು ಬೇಡ. ಜೋಪಾನವಾಗಿ ನಿಂತು ಕೆಲಸ ಮಾಡಿದ್ರೆ ಖಂಡಿತ ಒಳ್ಳೆಯ ಫಲವನ್ನಂತೂ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆದರೆ ಶೀತಬಾಧೆ, ಒಂದಷ್ಟು ನೆಗಡಿ, ತಲೆನೋವು, ಮೈಕೈ ನೋವು, ಸುಸ್ತಾಗುವಂಥದ್ದು, ಹೆಲ್ತ್ ಸರಿ ಇಲ್ಲದಿರೋ ಇರ್ತಕ್ಕಂಥದ್ದು, ಆರೋಗ್ಯದ ಬಗ್ಗೆ ಸರಿಯಾದ ರೀತಿ ಚಿಂತನೆ ಮಾಡಲಿಕ್ಕೆ ಆಗದಿರೋ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿದ್ದೀರಿ. ಇವತ್ತಿನ ದಿವಸ ತಾವು ತೆಗೆದುಕೊಳ್ಳುವಂತಹ ಪ್ರತಿಯೊಂದು ನಿಲುವಲ್ಲೂ ಸಹಿತ ಒಂದಷ್ಟು ಶಾಂತಿ, ನೆಮ್ಮದಿ ಇದೆ. ಆದರೆ ಮನಸ್ಸಲ್ಲಿ ಇರತಕ್ಕಂಥ ಆಸೆ ಆಕಾಂಕ್ಷೆಗಳೆಲ್ಲವೂ ಸಹಿತ ಈಡೇರುತ್ತೆ ಅಂತಿಲ್ಲ. ಹಾಗೆ ನಿಮ್ಮ ಮನಸ್ಸಲ್ಲಿ ಏನು ಸಂಕಲ್ಪ ಮಾಡಿದ್ರೋ ಆ ಸಂಕಲ್ಪವನ್ನು ಪರಿಪಕ್ವತೆಯಿಂದ ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಇವತ್ತಿನ ದಿವಸ ಸಾಧ್ಯವಾದಷ್ಟು ನೀವು ಸಂಧ್ಯಾಕಾಲ ಗೋಧೂಳಿ ಲಗ್ನದಲ್ಲಿ ಮಹಾವಿಷ್ಣು ಪ್ರಾರ್ಥನೆ ಮಾಡಿ, ಗೋಧೂಳಿ ಲಗ್ನದಲ್ಲಿ ನಿಮ್ಮ ಇಷ್ಟ ದೇವರನ್ನ ಆರಾಧನೆ ಮಾಡತಕ್ಕಂಥದ್ದು. ಈ ಸಮಯದಲ್ಲಿ ಯಾರಾದರೂ ಒಂದಿಬ್ಬರಿಗೆ ಒಂದಿಷ್ಟು ದವಸ ಧಾನ್ಯಗಳನ್ನು ಅಥವಾ ಗೋಕ್ಷೀರವನ್ನು ಕೊಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳಷ್ಟು ಸೂಕ್ತ. ಹಾಗೆ ಇವತ್ತಿನ ದಿವಸ ನಿಮ್ಮ ರಾಶಿಫಲದಲ್ಲಿ ಹೆಣ್ಣು ಮಕ್ಕಳು ಇವತ್ತಿನ ದಿವಸ ಯಾವುದೇ ವಿಚಾರವನ್ನು ಏನೇ ತಲೆಗೆ ಹಾಕ್ಕೊಂಡು ಮಾತಾಡಬೇಕಾದ್ರೂ ಒಂದಿಷ್ಟು ಗೌಪ್ಯತೆಯಲ್ಲಿರ್ತಕ್ಕಂಥದ್ದು ಬಹಳ ಉತ್ತಮ. ಯಾಕೆಂದರೆ ಒಂದಷ್ಟು ವಿಚಾರ ಗೌಪ್ಯತೆ ಕಾಪಾಡಿದ್ರೆ ಅದರಿಂದ ಸಾಕಷ್ಟು ಲಾಭವಿದೆ. ಗೌಪ್ಯತೆ ಇಲ್ಲದ ಎಲ್ಲ ವಿಚಾರವನ್ನು ಬಹಿರಂಗಪಡಿಸ್ಕೊಂಡು ಹೋದರೆ ಅದರಿಂದ ಸಮಸ್ಯೆ ಎಂಬತಕ್ಕಂಥದ್ದು ಕಟ್ಟಿಟ್ಟು ಬುತ್ತಿಯಾಗುತ್ತೆ. ಅದರಿಂದ ಶಾಂತರಾಗಿ ಜಾಗರೂಕತೆಯಿಂದ ನೀವು ನಡೆಸುವಂತಹ ಕೆಲಸಗಳಲ್ಲಿ ಹೆಚ್ಚು ಫಲವನ್ನಂತೂ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯ ಫಲ ನಿಮಗೆ ಸಿಗುವಾಗ ಒಳ್ಳೆಯ ಅನುಷ್ಠಾನವೂ ನೀವು ಮಾಡಲೇಬೇಕಾಗತ್ತೆ. ಅದಕ್ಕಾಗಿ ಗುರುಗಳನ್ನು ಪ್ರಾರ್ಥನೆ ಮಾಡಿ ಗುರುಗಳ ಅನುಗ್ರಹವನ್ನು ಪಡೆಯಿರಿ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ವೀಕ್ಷಕರೇ, ಇದರೊಂದಿಗೆ 12 ರಾಶಿಗಳಿಗೆ ಈ ದಿನ ಹೇಗಿರುತ್ತೆ ಅನ್ನೋದನ್ನು ತಿಳ್ಕೊಂಡ್ವಿ. ಗುರುಜಿ, ಇವತ್ತು ನೇರವಾಗಿ ನಿಮ್ಮನ್ನು ಭೇಟಿ ಮಾಡಬೇಕು ಅಂದರೆ ಬಹುಶಃ ನಮ್ಮ ವೀಕ್ಷಕರು ಮೇಲ್ಕೋಟೆಗೆ ಬರ್ಬೋದು ಅನ್ಸುತ್ತಲ್ವಾ? ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿಯ ದರ್ಶನ, ಆ ದಂಪತಿಗಳ ಆ ಚೆಲುವನಾರಾಯಣನ ಅರ್ಧಾಂಗಿ ತವರಿಗೆ ಬಂದು ಪುನಃ ಗಂಡನ ಮನೆಗೆ ಆ ಚೆಲುವನಾರಾಯಣ ಸಾನ್ನಿಧ್ಯಕ್ಕೆ ಸೇರುವಾಗ ಸ್ವಾಮಿ ಕೋಪಗೊಳ್ಳತಕ್ಕಂಥ ಆ ಸುಂದರವಾದ ಕ್ಷಣಗಳಿದೆಯಲ್ಲ, ಕೋಪಗೊಳ್ಳತಕ್ಕಂಥದ್ದು ಒಂದು ಕ್ಷಣವೇ, ಅದು ನೋಡಲೇ ಒಂದು ಆನಂದ. ಯಾಕೆಂದರೆ ಬರೀ ನಾವಷ್ಟೇ ಅಲ್ಲ, ನಮ್ಮ ಮನೆಗಳಲ್ಲಿ ನಡೆಯುವಂತಹ ದಿನನಿತ್ಯದ ಪ್ರಕ್ರಿಯೆಗಳಿದು. ಆದರೆ ದೇವರ ಸಾನ್ನಿಧ್ಯದಲ್ಲೂ ಹೀಗೆ ನಡೆಯುತ್ತೆ ಅಂದರೆ ಅದು ನೋಡಬೇಕಾದ್ರೆ ನೀವು ಮೇಲ್ಕೋಟೆಗೆ ಬರಬೇಕು. ಒಳ್ಳೆಯದಾಗಲಿ. ಗುರುಜಿ, ಸಾಕಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ರಿ. ಈ ದಿನ ಬಹಳ ಶುಭಕರವಾದಂಥ ವಿಚಾರಗಳಿತ್ತು. ಅಯ್ಯಪ್ಪ ಸ್ವಾಮಿಯ ದರ್ಶನ ಮಾಡಿದ್ವಿ, ಗವಿಗಂಗಾಧರೇಶ್ವರನ ದರ್ಶನ ಮಾಡಿದ್ವಿ, ಹಾಗೆ ರಾಶಿಫಲ ಹೇಗಿದೆ ಅಂತ ತಿಳಿಸ್ಕೊಟ್ರಿ. ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಒಳ್ಳೆಯದಾಗಲಿ, ಶುಭವಾಗಲಿ. ವೀಕ್ಷಕರೇ, ಇನ್ನು ಇವತ್ತಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ 8 ಗಂಟೆಗೆ ಶುಕ್ರವಾರದ ಮಹರ್ಷಿವಾಣಿಯಲ್ಲಿ. ನಮಸ್ಕಾರ, ಶುಭ ದಿನ.